ಇದೀಗ ನೀವು ಪ್ರೀತಿಯಿಂದ ಲಾಂಚ್ ಮಾಡಬೇಕು ತಾರಮ್ಮ. ಹಾಡು ಲಾಂಚ್ ಆಗಲಿ, ಆಮೇಲೆ ನೋಡಿದ್ಮೇಲೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಾಖಿ ಹಬ್ಬ ಹಾಗೂ ಉಪಕರ್ಮದ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಖುಷಿ ಅನ್ನಿಸ್ತು ಹಾಡು. ಆದರೆ ಒಂದು ಸಣ್ಣದಾಗಿ ದುಃಖ ಆಯಿತು. ಎಲ್ಲಿ ಪ್ರೇಮಿಗಳು ಭಾಳ ಕಷ್ಟಪಡೋದು ತೋರಿಸ್ತೀಯೇನೋ ಅಂತ. ಅದು ಸತ್ಯ ಕಥೆ ಅಂದಾಗ ಅದು ಹಾಗೆ ತೋರಿಸ್ಬೇಕಾಗುತ್ತೇನೋ. ಬಟ್ ರಾಣಾ ಆ್ಯಂಡ್ ಆ ಹೆಣ್ಮಗಳು ಪ್ರಿಯಾಂಕಾ ತುಂಬ ಚೆನ್ನಾಗಿ ಕಾಣಿಸ್ತೀರ. ವೆರಿ ಗುಡ್. ಆ್ಯಂಡ್ ರಾಣಾ ಅಫ್ಕೋರ್ಸ್ ಯು ಅಪ್ರೂವ್ಡ್ ಆಲ್ರೆಡಿ. ಏಕಲವ್ಯನ ನಾನು ನೋಡಿ ಒಂದು 10 ಸತಿನಾದ್ರು ಹೇಳಿದ್ದೀನಲ್ಲ ನಿನಗೆ, ಸಖತ್ತಾಗಿ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಅಂತೇಳಿ. ತುಂಬ ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಡೈರೆಕ್ಟರ್ ಪುನೀತ್, ಇಮಾನ್ ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಮಂಗ್ಲಿ ತಮ್ಮನ್ನು ನೋಡಿ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿ ಹಾಡಿದ್ದೀರಿ. ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡಿಕೊಂಡ್ರು ಕೂಡ ಅದು ಬಹಳ ಫಸ್ಟ್ ಕ್ಲಾಸಾಗೇ ಇರುತ್ತೆ ಅಂತ ಈಗಾಗಲೇ ಪೂರ್ವವಾಗಿದೆ. ಅದರಿಂದ ಒಳ್ಳೆ ಹೆಂಡತಿ, ಒಳ್ಳೆ ಮನೆತನದ, ಚೆನ್ನಾಗಿ ನೋಡ್ಕೊಳ್ತಿದ್ದೀಯ ಅಂತ ಭಾಳ ಕೇಳಿದ್ದೀನಿ ಕಂದ ನಿನ್ನ ಬಗ್ಗೆ. ತುಂಬ ಖುಷಿ ಅನಿಸುತ್ತೆ. ತರುಣ್ ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ. 10:30 ಅಂದರೆ 10:30 ಬಂದುಬಿಟ್ಟಿರ್ತೀನಿ. ಈ ನನ್ನ ಮಗನೇ ಲೇಟಾಗಿ ಬಂದ. ಆಮೇಲೆ ಏನಂದ ನನಗೆ, ಕಾರಲ್ಲಿ ಕೂತ್ಕೊಳ್ಳಿ ಇಳಿಬೇಡಿ, ನಾ ಬಂದೆ 5 ಕಡೆ. ನನಗೆ ಗೊತ್ತಿರಲಿಲ್ಲ ನೀವಿಬ್ಬರು ಬರೋದು. ನಿನಗೂ ಗೊತ್ತಿರ್ಲಿಲ್ವಾ? ನಿನ್ಗೆ ಗೊತ್ತಿದ್ರೆ ಅವ್ಳು ಹೆಂಗೂ ಬರ್ತಾಳೆ ಬಿಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ. ನಾನು ಹಂಗೆ ತಪ್ಪಿಸ್ಕೊಳಕ್ಕೆ ಹೇಳ್ತಿದ್ದೆ. ಶ್ರುತಿ ಬರ್ತಾಳೆ, ಸುಧಾರಾಣಿ ಬರ್ತಾಳೆ, ಅವ್ರಿಬ್ರು ಬರ್ತಾರಲ್ಲೋ, ನಾನು ಯಾಕೆ ಅಂದ್ಬಿಡುವೆ ನಾನು. ಯಾಕಂದ್ರೆ ನನಗೇನೋ ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳಕ್ಕೆ ಈಸಿ ಆಗಿರೋದು. ಕಳ್ಳ ನೀನು. ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು. ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಕಣೋ. ಪಿಕ್ಚರ್ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದು ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಪ್ರೆಸೆಂಟ್ ಅಂದರೆ ಪ್ರೊಡ್ಯೂಸೇ ಕಣೋ. ಏನೋ ಮಚ್ಚಿಡ್ತಾರೆ ಅಂತ ಅನ್ಕೊಳ್ತೀನಿ. ಆದರೂ ಹೇಳಲ್ಲ ಬಿಡು, ಪರವಾಗಿಲ್ಲ. ಏನು ಕೊಟ್ಟಿದ್ರು ಏನು. ನಾವು ನೋಡಿ ಇವತ್ತು ರಾಖಿ ಹಬ್ಬ, ಅಣ್ಣ ನಮಗೆ ಕೊಡಬೇಕು. ನನ್ನ ಬಳೆನೇ ಕಿತ್ಕೊಂಡು ನನಗೆ ಹಾಕದ. ಸುಮ್ಮನೆ ಡೈ ಹೊಡಿದ್ರೆ ನಾನು ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಾನೆ. ಬಟ್ ರಾಜು ಅಫ್ಕೋರ್ಸ್ ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ. ನಾನು ನೀನು ದುಡ್ಡು ಕೊಟ್ಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆಯಣ್ಣ ಎಲ್ಲಿ? ದಯಣ್ಣ. ಬಟ್ ಖುಷಿ ಅನ್ನಿಸ್ತು, ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ. ನನಗೆ ತುಂಬ ಖುಷಿ ಅನಿಸಿದ್ದು ಇವರಿಬ್ಬರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು. ಏನು ಮಾಡೋದು, ರಾಖಿ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ 3 ಜನ. ಬಟ್ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ. ಯಾಕೆಂದರೆ ಒಳ್ಳೆ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ, ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ. ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನೀನು ಮತ್ತೆ ಮಾತಾಡ್ಬೋದಮ್ಮ. ನಮಸ್ಕಾರ ತಾರಮ್ಮ. ಥ್ಯಾಂಕ್ ಯು ಸೊ ಮಚ್. ನನಗೊಂಚೂರು ಬಿಟ್ಟು ಕೊಟ್ಟರೆ ತರುಣ, ನಾನು ಹೊರಡ್ತೀನಿ ಕಂದ. ಥ್ಯಾಂಕ್ ಯು ತಾರಮ್ಮ. ಒಂದೇ ನಿಮಿಷ ದಯವಿಟ್ಟು. ನಮ್ಮ ಏಳುಮಲೆ ಚಿತ್ರತಂಡದ ಪರವಾಗಿ ಇದೊಂದು ಅವರು ಕೊಟ್ಟ ಮೇಲೆ ಕರೀತಾರೆ. ಅದೀಗ ಏಳುಮಲೆ ಸಿನಿಮಾದ ನಮ್ಮ ಹಾಡನ್ನು ಲಾಂಚ್ ಮಾಡಿದಂತಹ ತಾರಮ್ಮ ಅವರಿಗೆ ಏಳುಮಲೆ ಸಿನಿಮಾ ತಂಡದ ಪರವಾಗಿ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಎಲ್ರಿಗೂ ನಮಸ್ಕಾರ. ಸ್ಕ್ರೀನ್ ಮೇಲೆ ರಾಣಾ ಅವ್ರನ್ನ ಮತ್ತು ಪ್ರಿಯಾ ಅವ್ರನ್ನ ನೋಡಿದಾಗ ತುಂಬ ಖುಷಿ ಆಯಿತು. ರಾಣಾ ಅವ್ರ ಬಗ್ಗೆ ನಾನು ಫಸ್ಟು ಹೇಳ್ತೀನಿ. ನಾನು ಫಸ್ಟ್ ಸಿನಿಮಾದ ಬಗ್ಗೆ ನೀವು ಜ್ಞಾಪಿಸೋದಕ್ಕೆ, ರಾಣಾ ಅವರೇ ಕೆಲವೊಂದು ಸಿನಿಮಾಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಸಿನಿಮಾ ನೋಡ್ಕೊಂಡು ಆಚೆ ಬರುವಂಥ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನು ಜ್ಞಾಪಿಸ್ಕೊಳ್ತಾರೆ. ಸಿನಿಮಾ ನೋಡುವಾಗ ಸಿನಿಮಾ ಸಖತ್ತಾಗಿದ್ದು ಗುರು, ಹೀರೋ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾತಾಡ್ತಾರೆ, ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ. ಆದರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದಮೇಲೆ ರಾಣಾ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ನೀವು ಈ ಹಿಂದೆನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ. ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂಥ ಹೆಸರು ನಿಮಗಿದೆ.
ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ. ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂಥ ಒಂದು ಹೆಸರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಅದು ಪ್ರತಿಯೊಬ್ಬ ಕಲಾವಿದರ ಕನಸು. ಅದು ಬಹುಶಃ ಅದನ್ನು ನನಸು ಮಾಡುವಂಥ ಪಾತ್ರ ಈ ಏಳುಮಲೆಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಇನ್ನು ಪುಟ, ನೀನೊಂದು ಶೋ ಗೆದ್ದಿದೆಯಲ್ಲ ಪುಟ, ಮಹಾನಟಿ ಅಂತ ಶೋ ಗೆದ್ದಿದೆಯಲ್ವಾ. ಈ ಸಿನಿಮಾ ರಿಲೀಸ್ ಆದಮೇಲೆ ಬಹುಶಃ ನೀನು ಕನ್ನಡಿಗರ ಮನಸ್ಸನ್ನು ಗೆಲ್ತೀಯ ಅಂತ ನನಗನ್ಸುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ, ತುಂಬ ಜನ ಚೆನ್ನಾಗಿ ಕಾಣೋರು ಇರ್ತಾರೆ. ಆದರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೂ ಕೂಡ ಕಾಣೋದು ತುಂಬಾ ಅಪರೂಪ. ಭಗವಂತ ನಮ್ಗೆ ಸುಂದರವಾಗಿರುವಂಥ ಎಲ್ಲ ಫ್ಯೂಚರ್ಸ್ನೂ ಕೊಟ್ಟಿದ್ರು, ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ಇರಲ್ಲ. ಅದು ಹಣೆಯಲ್ಲಿ ಬರೆದಿರಬೇಕು, ಇವಳು ಕಲಾವಿದೆ ಆದರೆ ಹಿಂಗೆ ಕಾಣಬೇಕು ಸ್ಕ್ರೀನಲ್ಲಿ ಅಂತ. ಬಹುಶಃ ಆ ಎಲ್ಲ ಲಕ್ಷಣಗಳಿಗೂ ನಿನಗಿದೆ. ಫಸ್ಟ್ ಫ್ರೇಮಲ್ಲಿ ನೀನು ತುಂಬ ಚೆನ್ನಾಗಿದೆಯಾ ಅಂತ ನಮಗೆ ಅನಿಸ್ಬಿಡುತ್ತೆ. ಸೊ ಇದು ಪಕ್ಕ ಸಿನಿಮಾ ಫೇಸು ನೀನು ಅಂತಾರೆ ಗೊತ್ತಾ. ಸಿನಿಮಾಗೆ ಕರೆಕ್ಟಾಗಿದ್ದಾಳೆ ಇವಳು ಅಂತ ಅನ್ಸತ್ತೆ ಗೊತ್ತಾ, ಆ ಥರ ಕಾಣ್ತಾ ಇದೆಯಾ. ಮೊದಲನೇ ಸಿನಿಮಾ ಆದರೂ ಕೂಡ ತುಂಬ ಸೆಟಲ್ಡಾಗಿ ಆ್ಯಕ್ಟ್ ಮಾಡಿದೆಯಾ. ಪ್ರತಿಯೊಂದು ಫ್ರೇಮಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಹಾಗೆ ಕಾಣೋದಕ್ಕೆ ನಿನ್ನೊಬ್ಬಳ ಎಫರ್ಟ್ ಮಾತ್ರ ಅಲ್ಲ, ನಿನ್ನನ್ನು ಚೆನ್ನಾಗಿ ತೆಗೆದಂಥ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟನ್ನು ಸೇರಬೇಕು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಪುಟ. ಆಲ್ ದ ಬೆಸ್ಟ್, ನಿನಗೂ ಕೂಡ ಒಳ್ಳೆಯದಾಗಲಿ. ಈ ಕಡೆಗೆ ನನ್ನ ಮೊದಲನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ರಿ ಅಲ್ವಾ. ನನಗೆ ಇದ್ದದ್ದು ತುಂಬ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ. ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ. ಇದು ತರುಣ್ ಅವರು ಮತ್ತು ನಮ್ಮ ದಯಾನಣ್ಣ ಅಣ್ಣ ಮತ್ತು ನಮ್ಮ ರಾಜು ಅಣ್ಣವ್ರದ್ದು ಸಿನಿಮಾ ಅಂತ ನನಗನ್ಸಲ್ಲ, ನನ್ನ ಕುಟುಂಬದ್ದು ಒಂದು ಸಿನಿಮಾ ಇದು. ಯಾಕೆಂದರೆ ನಾವು ಇಂಡಸ್ಟ್ರಿಗೆ ಫಸ್ಟು ಈ ಬೆಂಗಳೂರಿಗೆ ಬರೋಕ್ಕೆ ಕಾರಣನೇ ಸುಧೀರ್ ಅಂಕಲ್ ಎಷ್ಟು ನಮಗೊಂದು ಹುಮ್ಮಸ್ ಕೊಡ್ತಿದ್ದು ಅಂದರೆ, ಕರ್ಕೊಂಬರೋ ಕೃಷ್ಣ ನಮ್ಮಪ್ಪನ್ನ ಬೆಂಗಳೂರಲ್ಲಿ ಯಾರಾದರೂ ಒಂದು ಚಾನ್ಸ್ ಕೊಡ್ತಾರೆ, ನಿನ್ನ ಮಗಳಿಗೆ ಕರ್ಕೊಂಬರೋ, ನಾನು ಕೊಡ್ತೀನಿ ಚಾನ್ಸು ಅಂತ ಹೇಳೋರು. ನಮ್ಮ ಅಪ್ಪನಿಗೊಂದು ಭಯ ಇತ್ತು, ಅಷ್ಟಷ್ಟು ದೊಡ್ಡ ಡೈರೆಕ್ಟ್ರು ಹೊಸಬ್ರಿಗೆ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ಅಪ್ಪನಿಗೊಂದು ಭಯ ಇತ್ತಲ್ಲ. ಆ ಥರದ ಒಂದು ಭಯನ ಹೋಗಲಾಡಿಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟ್ರ್ ಇರೋದು ಇವತ್ತು ಇಂಡಸ್ಟ್ರಿಯಲ್ಲಿ ಅಂತ ನನಗನ್ಸುತ್ತೆ. ಅವ್ರ ತಂದೆ ಕಂಡಂತ ಕನಸೋದು ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅವ್ರಿಗಿತ್ತಲ್ಲ, ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ನನಗನ್ಸುತ್ತೆ. ಏಕೆಂದರೆ ಅಷ್ಟು ಹೊಸ ಕಲಾವಿದೆ, ಹೊಸಬ್ರಿಗೆ ತಾನು ಒಂದು ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಅಲ್ಲ. ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ, ಇನ್ನೊಬ್ಬರನ್ನ ಬೆಳೆಸೋದಿದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು, ಆತ್ಮಶಕ್ತಿ ಬೇಕು. ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ. ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ. ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ, ಒಂದು ಒಳ್ಳೆಯ ಸಿನಿಮಾ, ಮಂಗ್ಲಿಯವರ ಅದ್ಭುತವಾದಂಥ ಧ್ವನಿ, ಅವರ ವಾಯ್ಸ್ ಕೇಳ್ತಿದ್ದಂಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ. ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ. ಯು ಆರ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ವಾಯ್ಸ್, ಡಿವೈನ್ ವಾಯ್ಸ್. ನಿಮ್ಮ ಎಲ್ಲ ಭಾಷೆಯಲ್ಲಿ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಧ್ವನಿಗೆ ಯಾವುದೇ ಭಾಷೆಯ ಹಂಗಿಲ್ಲದೆ ನಿಮ್ಮನ್ನು ನಾವೆಲ್ಲರೂ ಇಷ್ಟಪಡ್ತೀವಿ. ನೀವು ಯಾವುದೇ ಹಾಡಾಡಿ. ಈ ಹಾಡಲ್ಲಂತೂ ತಮಿಳ್ ನನಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗಲಿಲ್ಲ, ಬಟ್ ಕನ್ನಡದ ಸಾಲುಗಳು ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್, ತುಂಬ ಚೆನ್ನಾಗಿ ಬರೆದಿದ್ದೀರಿ. ಮ್ಯೂಸಿಕ್ ಡೈರೆಕ್ಟರ್ ಸೂಪರ್. ಫಸ್ಟ್ ಸಾಂಗು ತುಂಬ ಚೆನ್ನಾಗಿತ್ತು, ಎರಡನೇ ಸಾಂಗು ತುಂಬ ಎಮೋಷ್ನಲ್ ಆಗಿ, ಕಥೆಯಲ್ಲಿ ಏನೋ ತುಂಬ ಅಗಾಧವಾದ ವಿಚಾರ ಇದೆ, ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕಥೆ ಇದೆ ಅಂತ ತೋರಿಸ್ಕೊಟ್ಟಿದೆ. ಈ ಹಾಡು ಎಲ್ಲರಿಗೂ ಎಮೋಷ್ನಲಿ ತುಂಬ ಟಚ್ ಆಯಿತು. ಈ ಹಾಡು, ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬ ಎಮೋಷ್ನಲಿ ಟಚ್ ಆಯಿತು. ಇಟ್ಸ್ ಬಿಕಾಸ್ ಆಫ್ ತರುಣ್, ಸೋನಾಲ್, ನಮ್ಮ ರಾಜು ಅಣ್ಣ, ಎಲ್ಲರಿಗೋಸ್ಕರ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ನಾನು ತುಂಬ ದೊಡ್ಡ ಹಿಟ್ ಆದಮೇಲೆ ಸಕ್ಸಸ್ಫುಲ್ ಮೀಟಲ್ಲಿ ಹೀಗೆ ನಿಮ್ಮೆಲ್ಲರನ್ನು ಮತ್ತೆ ನೋಡ್ತೀನಿ ಅಂತ ಹೇಳ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಪುಟ್ಟ. ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮ್ಯಾಮ್. ಕಾಪಾಡು ದೇವ ತೆಲುಗು ವರ್ಷನ್ ಲಾಂಚ್ ಆಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸುಧಾರಾಣಿ ಮ್ಯಾಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹಾಡನ್ನು ರಿಲೀಸ್ ಮಾಡಿದ್ದಕ್ಕಾಗಿ. ಹಾಡು ಹೇಗೆ ಅನ್ನಿಸ್ತು ಅದರ ಜೊತೆಗೆ ನಿಮಗೂ ಕೂಡ ಕೇಳಬೇಕು. ಮೊದಲ ಸಿನಿಮಾ ಅಂದ್ಕೊಳ್ಳೆ ಭಯ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಖುಷಿ ಇರುತ್ತೆ. ನಿಮ್ಮ ಫೀಲಿಂಗ್ಸ್ ಹೇಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕೂಡ ದಯವಿಟ್ಟು ಈ ವೇದಿಕೆಯಲ್ಲಿ ಶೇರ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ತುಂಬ ಖುಷಿಯಾಗ್ತಿರೋ ವಿಷಯ ಏನು ಅಂದರೆ, ಮತ್ತೆ ನಮ್ಮ ಕನ್ನಡ ಸಿನಿಮಾಗೆ ಅದೇ ಒಂದು ಹೊಳಪು, ಅದೊಂದು ಮೆರುಗು ಸಿಗ್ತಾ ಇದೆ. ಅದು ಈ ಸಿನಿಮಾದ ಟೀಸರ್ ಇರ್ಬೋದು ಅಥವಾ ಈ ಹಾಡುಗಳು ನೋಡೋದಾಗಿರ್ಬೋದು. ಮತ್ತು ಕನ್ನಡ ಸಿನಿಮಾ ಒಂದು ಹೊಸ ಅಲೆಯನ್ನು ಸೃಷ್ಟಿಸೋ ಒಂದು ದಾರಿಲಿ ಹೋಗ್ತಾ ಇದೆ. ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್
ಅದನ್ನು ಬೆಳೆಸೋದಕ್ಕೆ ಸ್ವೀಕರಿಸೋದಕ್ಕೆ ಅಷ್ಟೇ ಕಾತುರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ಪುಷ್ ಕೊಡೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಲೆಟ್ ದಿಸ್ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ. ಇಡೀ ತಂಡಕ್ಕೆ ಮೊದಲನೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ, ಡೈರೆಕ್ಟರ್ ಪುನೀತ್ಗೆ, ಇಮಾಮ್ ಸರ್ ಅವ್ರಿಗೆ, ಮಂಗ್ಲಿ ಅವ್ರಿಗೆ, ಎಲ್ರಿಗೂ, ಆಮೇಲೆ ಅದ್ವೈತ್ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಒಂದು ಅದ್ಭುತವಾದ ರಾಜು ಅವ್ರಿಗೆ, ಏಕೆಂದರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದ್ದಾರೆ, ಅದಕ್ಕೆ ಆಲ್ ದಿ ಬೆಸ್ಟ್. ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಎಫರ್ಟ್, ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆ್ಯಂಡ್ ಏನು ಹೇಳಬೇಕು, ಆಲ್ ದಿ ಬೆಸ್ಟ್. ಜೊತೆಗೆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂತಂದರೆ, ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು, ಈ ಕಲಾ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೆಯಲ್ಲ, ಕರೆದಾಗ ಅದನ್ನು ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರಿಸ್ಬೇಕು ಅಂತ. ಅಂಥ ಒಂದು ಒಳ್ಳೆ ಅವಕಾಶ ರಾನಾ ಅವ್ರಿಗೆ, ಪ್ರಿಯಾಂಕಾಗೆ ಸಿಕ್ಕಿದೆ. ಆ್ಯಂಡ್ ಅವ್ರು ಅದನ್ನು ತೆರೆ ಮೇಲೆ ಅವರ ಒಂದು ಆ ಭಕ್ತಿ, ಆ ಡೆಡಿಕೇಶನ್, ಅವ್ರಿಗಿರೋವಂಥ ಪ್ಯಾಷನ್ ಕಾಣ್ತಾ ಇದೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರಿಯಾಂಕಾ, ಇವತ್ತು ಏನಂತಾರೆ ರಾಖಿ ಹಬ್ಬ, ಯು ಹ್ಯಾವ್ ಗಾಟ್ ಅ ವಂಡರ್ಫುಲ್ ಬ್ರದರ್ ತರುಣ್ ಅವರು. ಈಸ್ ಗಿವನ್ ಯು ಅ ವಂಡರ್ಫುಲ್ ಗಿಫ್ಟ್. ಇಂಥ ಒಂದು ಒಳ್ಳೆ ಹಾಡು ಮೂಲಕ, ಒಳ್ಳೆ ಸಿನಿಮಾ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ, ಅದು ಗೊತ್ತಾಗ್ತಾ ಇದೆ ತೆರೆ ಮೇಲೆ. ಸೊ ಆಲ್ ದಿ ಬೆಸ್ಟ್ ಟು ಯು ಟು. ಆ್ಯಂಡ್ ತರುಣ್ ಬಗ್ಗೆ ಹೇಳೋದಾದರೆ, ಐ ಥಿಂಕ್ ಹಿಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್ ಆ್ಯಂಡ್ ಮಾಸ್ಟರ್ ಆಫ್ ಆಲ್ ಟ್ರೇಡ್ಸ್. ಏಕೆಂದರೆ ಅವರು ತಂದೆ ಹೆಸರನ್ನು ಅವರು ಅಷ್ಟೇ ಒಂದು ಆ ಲೆಗಸಿನ ಹಾಗೆ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ತರುಣ್ನ ಮೀಟ್ ಮಾಡಿದ್ದು ಒಂದು ಡ್ಯಾನ್ಸ್ ಶೋನಲ್ಲಿ, ಅವ್ರ ಪಾರ್ಟಿಸಿಪೆಂಟು, ನಾನು ಜಡ್ಜ್ ಆಗಿದ್ದೆ. ಆವಾಗ ಡ್ಯಾನ್ಸರ್ ಆಗಲೂ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ನಟನೆನಲ್ಲೂ ಅಷ್ಟೇ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಹೀಸ್ ಅಮೇಝಿಂಗ್. ಅವರ ಚೌಕ ಸಿನಿಮಾ ನನಗೆ ಇವಾಗಲೂ ದ ಮೋಸ್ಟ್ ಫೇವ್ರೆಟ್ ಐ ಕ್ಯಾನ್ ಸೇ. ಆ್ಯಂಡ್ ಈಗ ಪ್ರೊಡ್ಯೂಸರ್ ಆಗು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಯು ಟು. ಸೊ ಏನು ಹೇಳಿ, ಐ ಆಮ್ ಜಸ್ಟ್ ಸೋ ಹ್ಯಾಪಿ, ಥ್ರಿಲ್ಡ್. ತುಂಬ ಖುಷಿ ಆಗ್ತಾ ಇದೆ. ಆಗಲೇ ಹೇಳ್ದಂಗೆ ಈ ಸಕ್ಸಸ್ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಮ್ಯಾಮ್. ಇದೀಗ ಏಳುಮಲೆ ಚಿತ್ರತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ನೀಡುವಂಥ ಸಮಯ. ನೀವು ಹೇಳಲಿಲ್ಲ ನಿಮಗೆ ಭಯ ಆಗಿತ್ತಾ ಅಂತ. ನನಗೆ ಮೊದಲೇ ಸಿನಿಮಾ ಮಾಡಿದಾಗ ಇಲ್ಲ, ಐ ವಾಸ್ ಅ ಬ್ಲ್ಯಾಂಕ್ ಸ್ಲೇಟ್. ಏಕೆಂದರೆ ನನಗೆ ಸಿಕ್ಕಂಥ ಆಪರ್ಚುನಿಟಿ ಎಂಥದ್ದು ಅಥವಾ ಅದ್ರ ಮ್ಯಾಗ್ನಿಟ್ಯೂಡ್ ಏನು ಅನ್ನೋದು ಗೊತ್ತಿರಲಿಲ್ಲ. ಮಾಡು ಅಂತ ಹೇಳಿದರೆ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿತ್ತು. ಬಟ್ ಕ್ಯಾಮ್ರಾ ಫಿಯರ್ ಆಗಲಿ, ಸ್ಟೇಜ್ ಫಿಯರ್ ಆಗಲಿ ಇತ್ತಿಲ್ಲ. ಯಾಕೆಂದರೆ ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ಮಾಡ್ತಾ ಇದ್ದಿದ್ದರಿಂದ ಕ್ಯಾಮ್ರಾ ಏನು ಹೊಸ್ತು ಅಲ್ಲ ನನಗೆ. ಸೊ ಆ ಫಿಯರ್ ಇತ್ತಿಲ್ಲ. ಬಟ್ ಆಮೇಲೆ ಅಪ್ಪಾಜಿಯವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಒಂದು ಸೆಕೆಂಡ್ ಅಪ್ಪ ಅಂತ ಅವಾಗ ಅನಿಸಿದ್ದುಂಟು. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಮ್ಯಾಮ್. ತುಂಬ ಚೆನ್ನಾಗಿ ಹಾಡಿದ್ದೀರಾ ಆ್ಯಸ್ ಯೂಶ್ವಲ್. ವೆಲ್ಕಮ್ ಟು ಕರ್ನಾಟಕ. ಪ್ಲೀಸ್ ಕಮ್ ಫಾರ್ವರ್ಡ್ ಮ್ಯಾಮ್. థ్యాంక్ యూ సో మచ్. అండ్ ఎల్లరిಗೂ నమస్కార. కొంచెం భయం వేస్తుంది, ఇంతమంది పెద్దవాళ్ళు అందరూ ఉన్నారు. డీమాన్ సార్ నేను చాలా పెద్ద ఫ్యాన్ సార్. ఐమ్ వెరీ వెరీ బిగ్ ఫ్యాన్ ఆఫ్ యూ సార్. ఎంత పెద్ద ఫ్యాన్ అంటే ఇంకా మీ మెలడీ సాంగ్స్కి నేను మీ పాదాభివందనాలు చేసుకోవాలి ఫస్ట్. సో కన్నమ్మ కన్నమ్మ తరరరారరా ఆ సాంగ్ అసలు ఎవర్ గ్రీన్ సార్. అసలు దాని తర్వాత కన్నాన కన్నే అది వచ్చింది. సో ఎవ్రీ సాంగ్ సార్, మీ సాంగ్స్ అసలు నెక్స్ట్ లెవెల్. అసలు ఆ మెలడీ కానీ, ఓ మై గాడ్, అసలు నేను చాలా అదృష్టం చేసుకున్నాను మీ కంపోజిషన్లో పాడడం. దానికి నేను తరుణ్ సుధీర్ సార్కి థ్యాంక్స్ చెప్పుకోవాలి. సో థ్యాంక్ యూ సో మచ్. సచ్ ఎ స్వీట్ పర్సన్ యూ ఆర్, అండ్ వెరీ వెరీ హంబల్ అండ్ వెరీ నైస్ పర్సన్ యూ ఆర్. ఫస్ట్ నుంచి నన్ను సపోర్ట్ చేస్తున్నారు. నేను కన్నడ ఇండస్ట్రీకి పరిచయం అయ్యిందే మీతో. సో ఫస్ట్ సాంగ్ కన్నే అదిరింది. సో అప్పటి నుంచి తర్వాత పసందాగవనే 2 సాంగ్స్ పెద్ద హిట్. ఆ సాంగ్కి సైమా అవార్డు కూడా వచ్చింది. అండ్ ఈ సాంగ్, ఓ మై గాడ్, ఈ సాంగ్ నాకు అసలు వింటుంటే ఎంత ఎమోషన్ అయిపోతున్నానంటే ఏడుపు వచ్చేసింది నాకైతే, ఇట్లా కన్నీళ్ళు వచ్చేసింది. సో థ్యాంక్ యూ సో మచ్ సార్, థ్యాంక్స్ ఎ లాట్. అండ్ చాలా హ్యాపీగా ఉంది. అండ్ పెద్ద వాళ్ళు ఉన్నారు, అందరూ కూడా పెద్ద హీరోయిన్స్. మా అందరికీ నమస్కారం.
అండ్ సార్ నరసింహ సార్ మీకు, అండ్ తరుణ్ సార్ మీకు, ಡಿಮನ್ ಸರ್ಗೆ ಆ್ಯಂಡ್ అందరికీ ರಾಣ ಯಾವ ಊರಿನ ರಾಜನೋ ಎಷ್ಟು ಚಂದ ಕಾಣ್ತಾವನೋ ನೋಡ್ತಿದ್ದಂಗೆ ಕಳೆದೋಗ್ಬಿಟ್ಟೆ ರಾಮ ರಾಮ ಆ ಸಾಂಗ್ ಪಾಡಾನು. ಆ್ಯಂಡ್ ಸೊ థ్యాంక్ యూ సో మచ్ అండ్ వెరీ ఆల్ ద బెస్ట్ మీకు అండ్ ప్రియాంక మీకు అండ్ సార్ కొరియోగ్రాఫర్కి అండ్ మళ్ళీ తర్వాత డిఓపికి అండ్ శర్మ సార్ నాగార్జున శర్మ ಅವರೇ థ్యాంక్ యూ సో మచ్. సచ్ స్వీట్ అండ్ వెరీ బ్యూటిఫుల్ లిరిక్స్. థ్యాంక్ యూ సో మచ్. చాలా అద్భుతంగా అనిపిస్తుంది అండ్ భయంగా కూడా అనిపిస్తుంది. సో ఫస్ట్ టైం నేను ఇలా వచ్చి ఒక ప్రెస్ మీట్లో నేను మాట్లాడడం. సో అండ్ యా ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎಲ್ಲ ಕನ್ನಡ ಅಣ್ಣ ತಮ್ಮಂದರಿಗೂ ರಾಖಿ ಹಬ್ಬದ ಶುಭಾಶಯಗಳು ಆ್ಯಂಡ್ ವರಮಹಾಲಕ್ಷ್ಮಿ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಆ್ಯಂಡ್ ನಿಮ್ಮ ಆಶೀರ್ವಾದ నా మీద ಹೀಗೆ ಇರಲಿ. ಥ್ಯಾಂಕ್ ಯು. క్షమించండి నన్ను ఏమన్నా తప్పు మాట్లాడితే. థ్యాంక్ యూ సో మచ్ అండ్ వెరీ ఆల్ ది బెస్ట్. ఈ సినిమా చాలా పెద్ద బ్లాక్ బస్టర్ అవుతుంది, మీరు రాసుకోండి. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಗ್ಲಿ ಅವರೇ. ಫಸ್ಟ್ ಆಫ್ ಆಲ್ ಮುದ್ದಾಗಿ ಮಾತಾಡಿದ್ರಿ. ಈಗ ಅಷ್ಟೇ ಮುದ್ದಾಗಿ ಹಾಡುವಂತಹ ಸಮಯ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಒಂದು 2 ಲೈನ್ ಹಾಡಬಹುದಾ ಪ್ಲೀಸ್? ಯಾವ ಮೂರು? ಕಾಪಾಡೋ ಕಾಪಾಡೋ ಪ್ರೀತಿಯನು ಬೀದಿಯಲ್ಲಿ ಬಿಡಬೇಡೋ, ಕಾಪಾಡೋ ದ್ಯಾವ್ರೆ ಕಾಪಾಡೋ, ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ, ಮುಗ್ಧ ಮನ್ಸು ಅರ್ಧ ಕಂಡ ಕನ್ಸು, 2 ಹೃದಯಗಳ ಹುಚ್ಚು ಪ್ರೀತಿ, ನನಗೆ ಅವನು ಅವನಿಗೆಂದೆ ನಾನು, ಪ್ರಾಣಕ್ಕಿಂತ ಇಷ್ಟ ಸ್ವಲ್ಪ ಜಾಸ್ತಿ, ನಿನ್ನ ತಲೆ ಮೇಲೆ ಭಕ್ತರು ಇಟ್ಟ ಹೂವ, ಪ್ರೇಯಸಿಗೆ ಒಬ್ಬ ಪ್ರೇಮಿ ಕೊಟ್ಟ ಹೂವ, 2 ಒಂದೇನೆ ಅಲ್ವಾ, ಕಾಪಾಡೋ ಕಾಪಾಡೋ. సో బ్యూటిఫుల్ పడుతుంది అంటే ఇట్స్ నాట్ ఈజీ థింగ్. డిమాన్ సార్ మ్యూజిక్ కంపోజిషన్లో పాడాలి అంటే ఇట్స్ నాట్ ఈజీ. కొంచెం టైం తీసుకున్నా. ವೆರಿ ಡಿಫಿಕಲ್ಟ್ ಕಂಪೋಸಿಷನ್ ఉంటుంది ಡಿಮಾನ್ ಸರ್. ಲೆಜೆಂಡರಿ ಮ್ಯೂಸಿಷಿಯನ್ ಅವ್ರಿಗೆ. ಅವ್ರು ನನ್ನ ವೇದಿಕೆ ಮೇಲೆ ಕರೆದಿದ್ದೇನೆ ಯಾಕಂದ್ರೆ ನಾನಿದ್ದೆ ಆ ರೆಕಾರ್ಡಿಂಗ್ ಟೈಮಲ್ಲಿ. 3 ಲ್ಯಾಂಗ್ವೇಜು ಇಮಾನ್ ಸರ್ಗೆ ಅದು ಗೊತ್ತಿರುತ್ತೆ. ತುಂಬಾ ಕಷ್ಟವಾದ ಕಂಪೋಸಿಷನ್ ಇದು. ಅಂಡ್ ವಾಯ್ಸ್ ಸ್ಟ್ರೈನ್ ಆಗ್ತಾ ಇರುತ್ತೆ. ಅದು ನಮಗೆ ಮೀಟರ್ ಓಡ್ತಾ ಇರುತ್ತೆ ಅಲ್ಲಿ, ಸ್ಟುಡಿಯೋಯಿಂದ ಹಿಡಿದು ಎಲ್ಲಾನು ಮೀಟರ್ ಓಡ್ತಾ ಇರ್ತಾರೆ. ಮೇಡಮ್ ಹಾಡ್ಕೊಡಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅವತ್ತು ಇವ್ರು ಹಿಂದಿನ ದಿನ ಕೂಡ ಯಾವುದೋ ಒಂದು ಈವೆಂಟಲ್ಲಿ ಇದ್ರು, ಅದೆಲ್ಲ ಮುಗಿಸ್ಕೊಂಡು ಚೆನ್ನೈಗೆ ಬಂದರು ರೆಕಾರ್ಡ್ ಮಾಡೋದಕ್ಕೆ ಅಂತ. ಸೊ ರೆಕಾರ್ಡಿಂಗ್ ಶುರು ಮಾಡಿದ್ರೆ ಯೂಶಲ್ ನಾನು ನೋಡಿದ್ದೀನಿ ಮಂಗ್ಲಿ ಅವರು ಒಂದು ಸಾಂಗ್ ನಮಗೆ ಕಣ್ಣು ಅದರಿಂದ ಅದಾದಾಗ 45 ಮಿನಿಟ್ಸ್ 1 hour ಯು ಫಿನಿಶ್. ಅದು ಪಸಂದಾಗೋನೇನೋ ಅಷ್ಟೇ, ಮ್ಯಾಕ್ಸಿಮಮ್ 1 hourನಲ್ಲಿ ಆ ಸಾಂಗ್ಸ್ ಎಲ್ಲ ಫಿನಿಶ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 2 days ಲೆಕ್ಕ ನಾವು ಹಾಡ್ಸಿರೋದು 2 days. ಬಟ್ ಕಂಟಿನ್ಯೂಷನ್ ಅವರು ಮಧ್ಯಾಹ್ನ 4 o'clock ನಾವು ಶುರು ಮಾಡಿದ್ದು ಸಾಂಗ್, ಫಸ್ಟ್ ಒಂದು ಕನ್ನಡ ವರ್ಷ ಒಂದು ಲ್ಯಾಂಗ್ವೇಜು ಶುರು ಮಾಡಿ ಬೆಳಗಿನ ಜಾವ 4 ಗಂಟೆ ತನಕ ರೆಕಾರ್ಡ್ ಮಾಡಿ, ಮತ್ತೆ ನೆಕ್ಸ್ಟ್ ಡೇ 10 ಗಂಟೆಗೆ ಬಂದು ಸಂಜೆ ತನಕ ರೆಕಾರ್ಡ್ ಮಾಡಿದ್ರು ಅವರು. ಅಂದರೆ ಎಷ್ಟೊಂದು ಕಡೆ ಇಮಾನ್ ಸರ್ ಅವ್ರ ಟೀಮ್ ಅವರು ಓಕೆ ಮಂಗ್ಲಿ ಅವರು ಸಾಕು ಅಂತಂದ್ರು, ಇಲ್ಲಲ್ಲ ಸರ್ ಈ ಕಂಪೋಸಿಷನ್ ಏನು ಒಂದು, ಯಾಕಂದರೆ ತುಂಬ ಇದು ಟೆಕ್ನಿಕಲಿ ಕೂಡ ತುಂಬ ಚಾಲೆಂಜಿಂಗ್ ಇರುವಂಥ ಸಾಂಗ್ ಇದೆ, ನಾನು ಯಾವುದೂ ಕಾಂಪ್ರಮೈಸ್ ಆಗಲ್ಲ, ನಾನು ಹಾಡ್ತೀನಿ. ಎಷ್ಟೊಂದು ಆಲಾಪನೆಗಳು ಈ ಲ್ಯಾಂಗ್ವೇಜಲ್ಲಿ ಇದೆಯಲ್ಲ ಮೇಡಮ್ ಅದನ್ನೇ ಕಾಪಿ ಮಾಡಿಲ್ಲ ಹಾಕೋ, ಇವಾಗ ಟೆಕ್ನಿಕಲಿ ಅದೆಲ್ಲ ಮಾಡ್ಬೋದು ನಾವು. ಬಟ್ ಅವ್ರು ಯಾವುದನ್ನು ಇಲ್ಲ ಬೇಡ ನಾನೇ ಹಾಡ್ತೀನಿ ಅದಷ್ಟು ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಂಥ ಟೈಮಿಗೆ ನಾವು ಒಂದು ದಿವಸದಲ್ಲೆಲ್ಲ ರೆಕಾರ್ಡ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಒಂದು ದಿವಸ ಬಿಟ್ಟು ಅವ್ರು ಮತ್ತೆ ಹೈದರಾಬಾದ್ಗೆ ಹೋಗಿ ರೆಕಾರ್ಡ್ ಏನು ಬೇಕಾದ್ರೆ ಮಾಡ್ಬೋದು ಆಪ್ಷನ್. ಬಟ್ ಈ ಸಾಂಗ್ ಮೇಲೆ ಅವ್ರು ಅಷ್ಟು ಇಷ್ಟ ಆಗಿ, ಇಲ್ಲ ಸರ್ ನಾನು ರೆಗ್ಯುಲರ್ ಒಂದು ಪೆಪ್ಪಿ ನಂಬರ್ಸು ಡ್ಯಾನ್ಸ್ ನಂಬರ್ಸು ಇದೆಲ್ಲ ಹಾಡಿದ್ದೀನಿ. ಅವರು ಆಲ್ಬಮ್ಸ್ ಮಾಡ್ಬೇಕಾದ್ರೆ ಡಿವೋಷನಲ್ ಹಾಡ್ತಾರೆ, ಯೂಶಲ್ ಆಗಿ ತುಂಬ ಇಮೋಷನಲ್ ಆಗಿ ಡಿವೋಷನ್ ಸಾಂಗ್ ಹಾಡ್ತಾರೆ. ಇದ್ರಲ್ಲಿ ಏನೋ ಒಂದು ಡಿವೋಷನಾಲಿಟಿ ಇದೆ ಸರ್, ನಾನು ದಯವಿಟ್ಟು ನನಗೆ ಬಿಡಿ ನಾನು ಈ ಸಾಂಗ್ ಹಾಡ್ತೀನಿ ಅಂತ ಬೆಳಗಿನ ಜಾವ 4 ಗಂಟೆ ತನಕ. ಇನ್ನೊಂದೇನು ಅಂದರೆ ಅವ್ರಿಗೆ ಅವತ್ತು ಕಾಲ್ ಬೇರೆ ಸ್ಪ್ರೈನ್ ಆಗಿ, ನಾನು ಅದೊಂದು ವಿಡಿಯೋ ಇದೆ ಅವ್ರು ತೋರಿಸ್ತೀನಿ. ನಾನು ಹಿಂಗೆ ಹಿಡ್ಕೊಂಡು ನಿಜ ನಾನು ಅವ್ರ ಸಿಸ್ಟರ್ ಬಂದಿದ್ರು, ಹಿಂಗೆ ಇಬ್ಬರು ಹಿಂಗೆ ಹಿಡ್ಕೊಂಡು ಅವರು ಇಮಾನ್ ಸರ್ ಸ್ಟುಡಿಯೋ ಫಸ್ಟ್ ಫ್ಲೋರು ಅಲ್ಲಿ ತನಕ ಕರ್ಕೊಂಡು ಹೋಗೋದು ನಾವು, ನಿಂತ್ಕೊಂಡು ಬೇರೆ ಹಾಡಬೇಕು.
ಎಷ್ಟು స్ట్రెయిన్ ಮಾಡ್ಕೊಂడ్రు అంటే ನನಗೆ ಗೊತ್ತಾಗುತ್ತೆ. సార్ అప్పుడు ఏమన్నారు, మేడం మనం క్లినిక్కి వెళ్తున్నామా స్టూడియోకి వెళ్తున్నామా ಹಾಸ್ಪಿಟಲ್ಗೆ వెళ్తున్నామా ಸ್ಟುಡಿಯೋకి వెళ్తున్నామా ಅಲ್ಲ ಹಂಗೆ ಅನಿಸ್ತಾ ಇತ್ತು, ಅದು ಕರ್ಕೊಂಡು ಹೋಗ್ತಾರೆ, ಅದು ಹಾಸ್ಪಿಟಲ್ಗೆ ಹೋಗ್ತಾರೆ, ಎಲ್ಲರೂ ಇವರು ಯಾರು ಫ್ಯಾಮಿಲಿ ಅವರು ಇವರು ಅಂತ ಅನ್ನೋ ಥರ ಇತ್ತು. ಸೊ ಹಾಗಾಗಿ ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ನೆಕ್ಸ್ಟ್ ಡೇ ಆಲ್ಸೋ ಯು ಕ್ಯಾನ್ಸಲ್ಡ್ ಆಲ್ ಯುವರ್ ವರ್ಕ್ಸ್ ಅಂಡ್ ಇದು ಯು ರೆಕಾರ್ಡೆಡ್ ದಿಸ್ and that is the reason the song has come out so nice. You have been the biggest plus for this. Thank you so much sir. Demon sir biggest sir, నేను కాదు. So thank you so much sir, thanks a lot and all the best sir, all the best. Thank you. ಅದೇ ನಾನು ಹೇಳ್ತಾ ಇರೋದು, ಅವ್ರು ಯೂಶಲ್ ಆಗಿ పెప్పీ సాంగ్స్ వాళ్ళు ఏం అడుగుతున్నారంటే యూజువల్గా మీరు పెప్పీ సాంగ్స్ పాస్ నంబర్స్ పాడతారు కదా, ఇది చాలా ఎమోషనల్ సాంగ్, ఎందుకు సెలెక్ట్ చేసుకున్నారు మంగ్లీ గారిని? నాకు చాలా ఇష్టం. యాక్చువల్లీ నేను క్లాసికల్ బ్యాక్గ్రౌండ్ నుంచి వచ్చాను, బట్ ఫోక్ అందరికీ ఫోక్ బాగా నచ్చుతుంది, క్లాసికల్ అందరికీ నచ్చదు కదా. సో క్లాసికల్ నేర్చుకున్న వాళ్ళకి, క్లాసికల్ తెలుసుకున్న వాళ్ళకే క్లాసికల్ నచ్చుతుంది. సో అందుకని నేను ఫోక్ ఎక్కువ పాడేదాన్ని, దాన్ని బట్టి నాకు ఈ పెప్పీ సాంగ్స్, ఫాస్ట్ నెంబర్ సాంగ్స్ వచ్చేవి. బట్ ఇలా డీమాన్ సార్ లాగా కంపోజిషన్ అంటే కంపోజింగ్ చేయాలి అంటే చాలా కష్టం, అసలు ఎక్కడ కూడా చేయలేదు. సో అందుకని నాకు చాలా మంచిగా అనిపించి, మెలడీ కదా, ఎమోషనల్, నాకు చాలా ఇష్టం ఇలాంటి సాంగ్స్ పాడడం. అండ్ సో అందుకనే పాడాను. క్లాసికల్ సాంగ్స్ కానీ మెలడీ సాంగ్స్ కానీ పాడడం నాకు చాలా ಇಷ್ಟ. ನಮಗೂ ಅದು ಇದನ್ನ ತುಂಬಾ ಸಾಫ್ಟ್ವೇರ್ ಟೋನ್ ಬೇಕಾದ್ರೆ ಹೋಗ್ಬೋದಾಗಿತ್ತು. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದೊಂದು ಬೇರೆ ಟೋನ್ ಅಂತ ಅನ್ಸುತ್ತೆ ನಮಗೆ, ಒಂದು ಕನೆಕ್ಷನ್ ಬೇರೆ ಥರ ಫೀಲ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇಮಾನ್ ಸರ್ ಈ ಥರದೊಂದು ಟೋನ್ ಇದ್ರೆ ಚೆನ್ನಾಗಿರುತ್ತೆ. ಕಂಪೋಸಿಂಗ್ ಟೈಮಲ್ಲೇ ಹೇಳಿದ್ರು ಇದನ್ನ, ಇದು ಮೆಲೋಡಿಯಸ್ ಆಗಿ ಹೋಗಲ್ಲ, ಇದು ಒಂದು ಪೇಯ್ನ್ ಇರುತ್ತೆ ವಾಯ್ಸಲ್ಲಿ, ಈ ಥರದ ಒಂದು ಟೋನ್ ಬೇಕು ಅಂತ ಅವ್ರು ಹೇಳಿದ್ದಕ್ಕೆ ಅವಾಗ ನಾನು ಸರ್ ಮಂಗ್ಲಿ ಅವರು ಸೂಟ್ ಆಗ್ತಾರಲ್ವ ಈ ಸಾಂಗ್, ಪರ್ಫೆಕ್ಟ್ ಆಗಿರುತ್ತೆ ಅಂತ ಕಂಪೋಸಿಂಗ್ ಟೈಮಲ್ಲೇ ಅವ್ರ ವಾಯ್ಸ್ನ, ಅವ್ರ ಟೋನ್ನ ತಲೆಯಲ್ಲಿ ಇಟ್ಕೊಂಡೇ ಕಂಪೋಸಿಂಗ್ ಮಾಡಿದಂಥ ಇದು ಸಾಂಗು. ಸೊ ಅವ್ರು ಯಾವಾಗ ಅವ್ರ ಡೇಟಿಗೆ ವೆಯ್ಟ್ ಮಾಡಿನೇ ನಾವು ಸಾಂಗ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಇದನ್ನು. ಸೊ ಹಾಗಾಗಿ ನಮ್ಗೆ ಇದ್ದಿದ್ದೇನೆಂದರೆ ಇಂಟೆನ್ಷನ್ ನನಗೇನಂದ್ರೆ, ಓಕೆ ನಮ್ಮ ಫಿಲಮಲ್ಲೂ ಸಾಂಗ್ಸ್ ಕಂಟಿನ್ಯೂ ಆಗಿ ಹಿಟ್ ಆಗಿದೆ. ಆ್ಯಂಡ್ ರಾಣಾ ಅವರು ಫಿಲಮ್ ಮಾಡಿದಾಗ್ಲೂ ಅದು ಹೆಣ್ಣಿಗೂ ಹೆಣ್ಣಿಗೂ ದೊಡ್ಡ ಹಿಟ್ ಸಾಂಗ್ ಅವ್ರದ್ದು. ಬಟ್ ಸ್ಟಿಲ್ ಒಂದು ಸಿಂಗರ್ ಅಂತಂದರೆ, ಒಂದು ಆ್ಯಕ್ಟರ್ ಅಂತಂದರೆ ನಾನು ನಂಬೋದು ವರ್ಸಿಟಾಲಿಟಿ ಇರುತ್ತೆ. ಏನು ರೆಗ್ಯುಲರ್ ಮಾಡ್ತಿದ್ದಾರೆ ಅದನ್ನು ಬ್ರೇಕ್ ಮಾಡಿ ಏನೋ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ಅದೊಂದು ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡಿ ಟ್ರೈ ಮಾಡಬೇಕು ಅಂತಲೇ ತೊಗೊಂಡಿದ್ದ ಚಾನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ನಿಮಿಷ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಏಳುಮಲೆ ಚಿತ್ರತಂಡದ ಪರವಾಗಿ ನೆನಪಿನ ಕಾಣಿಕೆ. ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಮಂಗ್ಲಿ ಮ್ಯಾಮ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಮ್ಮ ಅಂದರೆ ನಿನ್ನೆ ಆಗಿದ್ದು ಗೊತ್ತು, ಬಟ್ ಇವಾಗ ನಮ್ಮ ರಾಜು ಸರ್ ಹೇಳ್ತಾ ಇದ್ರು ದಟ್ ಶ್ರೀದೇವಿ ಅವ್ರನ್ನ ಕರೆದು ಈ ಥರ ಲಾಂಚ್ ಮಾಡಿಸಿದ್ದೀವಿ ಅಂತ. ಸೊ ತಾರಾ ಮ್ಯಾಮ್ ಮತ್ತು ಸುಧಾರಾಣಿ ಮ್ಯಾಮ್ ಮತ್ತು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ಥರ ನಮ್ಮ ಸಾಂಗ್ದು 3 ಲ್ಯಾಂಗ್ವೇಜ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಶ್ರೀದೇವಿ ಅವ್ರು ಬಂದ್ಬಿಟ್ಟು ನಮ್ಮ ಸಾಂಗು, ನಮ್ಮ ಸಿನಿಮಾನ ಬ್ಲೆಸ್ಸಿಂಗ್ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಥ್ಯಾಂಕ್ ಯು. ಸೊ ನಮ್ಮ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ, ಕಾಪಾಡೋ ದೇವ್ರೆ, ಈ ಸಾಂಗ್ದು ಹೆಸರು ನೋಡ್ಬಿಟ್ಟೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಲಿರಿಕಲ್ ವಿಡಿಯೋ ಇರೋದ್ರಿಂದ ಆ ಒಂದು ಫೀಲ್ ಗೊತ್ತಾಗಿರುತ್ತೆ. ಈ ಒಂದು ಸಿನಿಮಾದು ತುಂಬ ಒಂದು ಇಂಟೆನ್ಸ್ ಟ್ರ್ಯಾಕು, ತುಂಬ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ಬರೋ ಥರ ಸಾಂಗ್ ಇದು. ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ. ಬಟ್ ನಿಜವಾಗ್ಲೂ ನನಗೆ ತರುಣ್ ಸರ್ ಈ ಸಾಂಗ್ನ ಒಂದ್ಸಲಿ ಕೇಳಿಸಿದ್ರು ಮುಂಚೆ, ಆವಾಗ ಇನ್ನೂ ಮಂಗ್ಲಿ ಮ್ಯಾಮ್ ಆಡಿರಲಿಲ್ಲ ಆ ಸಾಂಗು. ಆವಾಗ ಅಫ್ಕೋರ್ಸ್ ತುಂಬ ಕನೆಕ್ಟ್ ಆಯಿತು. ಬಟ್ ಇವತ್ತು ಈ ರಿಸಲ್ಟ್ ನೋಡ್ಬಿಟ್ಟು ಸರ್ ನಾನೇ ಕೂತ್ಕೊಂಡು ನೋಡ್ತಾ ಇದ್ದೆ, ಆ್ಯಂಡ್ ತುಂಬ ಫೀಲ್ ಆಯಿತು ಸರ್ ಸಾಂಗು. ಅದಕ್ಕೆ ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳಿದೆ, ಸರ್ ಏನು ಸರ್ ಇದು ಈ ಥರ ಫೀಲ್ ಆಯಿತು ಅಂತ. ಸೊ ಮಂಗ್ಲಿ ಮ್ಯಾಮ್, ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್, ಒನ್ಸ್ ಯೋರ್ ವಾಯ್ಸ್ is in this song, really it made me feel very heavy and I was very connected to the song. So that is the power that you have in your voice. And of course we have worked together earlier also, and you have given a big success even with my earlier song. Yeah. Hopefully this song will also be as big a success or even bigger. Thank you ma'am. And of course Iman sir, about you, there's whatever I say is going to be less, because
from the beginning, I've always admired your work, and being in this industry, we are always inclined to watching movies of all languages, and in Tamil, the movies that you have worked on, and the kind of music that you have brought into these in that work, yavaglu, that's really close to my heart. So today I feel very grateful that in our movie you are the music, you are composing the music, and for that, of course, I'll have to thank Tarun sir to make it happen. Sir, thank you so much. ನೀವೇ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇರೋದು, ಇದನ್ನೆಲ್ಲ ನಡೆಸ್ತಾ ಇರೋದು, ಆ್ಯಂಡ್ ಎಲ್ಲರೂ ಅದೇ ಹೇಳ್ತಾರೆ ನಿಮ್ಮ ಬಗ್ಗೆ, ಯಾವುದ್ರಲ್ಲೂ ನೀವು ಕಾಂಪ್ರಮೈಸ್ ಆಗಲ್ಲ ಅಂತ. ಅದು ನಾವು ಹತ್ರದಿಂದ ನೋಡಿದ್ದೀವಿ. ನೀವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ, ಸಿನಿಮಾಗೆ ಏನು ಬೇಕು ಮಾಡೇ ಮಾಡ್ತೀರಾ. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಈ ರೀತಿ ಸಿನಿಮಾನ ತರ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಈ ರಿಸಲ್ಟ್ ಇವತ್ತು ನೀವು ನೋಡ್ತಾ ಇರೋದು ನಮ್ಮ ಸಿನಿಮಾದ ಡೈರೆಕ್ಟರ್ ಪುನೀತ್ ಸರ್. ಥ್ಯಾಂಕ್ ಯು ಸರ್. ಸಾರಿ, ಆವಾಗಲೇ ನಿಮ್ಮ ಹತ್ರ ಬಂದಿದ್ದೆ, ಹಂಗೆ ಡಿವಿಯೇಟ್ ಆದೆ. ರಾಜು ಸರ್, ಥ್ಯಾಂಕ್ ಯು. ನೀವು ನಿಮ್ಮ ಹೆಸರು ಅಲ್ಲೇ ಮೇಲೇನೇ ಇದೆ. ಆ್ಯಸ್ ಅ ಪಿಲ್ಲರ್ ನೀವು ಈ ಸಿನಿಮಾ ಜೊತೆ ನಿಂತಿದ್ದೀರಾ. ನೀವು ಅದೆಲ್ಲ ಹೇಳ್ತೀರಾ ಇಲ್ಲ ನಾನೇನಿಲ್ಲ ಅಂತ, ಬಟ್ ದ ಥಿಂಗ್ ಈಸ್, ಆ್ಯಸ್ ಅ ಪಿಲ್ಲರ್ ನಿಮ್ಮ ಹೆಸರಲ್ಲಿದೆ ಅಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಅದ್ವೈತ್ ಸರ್ ಬಿಗಿನಿಂಗಿಂದ ಮಿಸ್ ಆಗಿದ್ರು, ಟೀಸರ್ಗೂ ಹೊಂದಿರಲಿಲ್ಲ ಅವರು. ಸೊ ನಮ್ಮ ಸಿನಿಮಾದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ಸ್ ಇವತ್ತು ನೋಡಿದ್ವಾಗ ನಿಮ್ಗೆ ಗೊತ್ತಾಗಿರುತ್ತೆ, ಬಿಕಾಸ್ ಕಂಪ್ಲೀಟ್ ನೈಟಲ್ಲಿ ಆಲ್ಮೋಸ್ಟ್ ನಡೆಯೋದು. ಸೊ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಇರೋದೇ ನಮ್ಮ ಅದ್ವೈತ್ ಸರು. ಆ ರೀತಿ ತೆಗೆದಿದ್ದಾರೆ, ತೋರಿಸಿದ್ದಾರೆ ಈ ಸಿನಿಮಾನ. ತುಂಬ ಬ್ಯೂಟಿಫುಲ್ ಆಗಿದೆ ಒಂದೊಂದು ಫ್ರೇಮು. ಅದ್ರಲ್ಲಿ ನಮಗೂ ಅಷ್ಟೇ ಚೆನ್ನಾಗಿ, ನಾವು ಹಿಂಗೆ ಇದ್ರೂ ಸೂಪರಾಗಿ ತೋರಿಸಿದ್ದಾರೆ ನಮ್ಮನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವರೇ, ನಿಮ್ಮ ಬಗ್ಗೆ ನಮ್ಮ ಮೊದಲನೇ ಸಾಂಗು ಅಷ್ಟೇ. ಐ ಥಿಂಕ್ ಅವ್ರದ್ದು ಮೇನ್ ಕ್ವಾಲಿಟಿ ಏನಂದರೆ, ನನಗೆ ಯಾವತ್ತೂ ಅನ್ಸೋದು, ಅವ್ರಿಗೂ ಹೇಳಿದ್ದೀನಿ ನಾನು, ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನೋ ನಾವು ಬರೆಯೋದಕ್ಕಿಂತ ತುಂಬ ಹತ್ತಿರವಾಗಿರೋ ಪದಗಳನ್ನ ಉಪಯೋಗಿಸ್ತಾರೆ ಅವರು. ಅಂದರೆ ತುಂಬ ಸಿಂಪಲ್ ಪದಗಳನ್ನ ಎಷ್ಟಾಗತ್ತಷ್ಟು ಉಪಯೋಗಿಸ್ಬಿಟ್ಟು ಅದ್ರ ಮೀನಿಂಗ್ನ ಬ್ಯೂಟಿಫುಲ್ ಆಗಿ ತರ್ತಾರೆ ಅವರು. ಸೊ ಐ ಥಿಂಕ್ ಅದು ಎಲ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ. ಏನೇನೋ ಹೆವಿ ಪದಗಳನ್ನ ಯೂಸ್ ಮಾಡಿಬಿಟ್ರೆ ಅದನ್ನ ನಾವೇ 2 ಸಲ ನೋಡಿಕೊಂಡು ಇದಲ್ವ ಪದ ಅಂತ ಆಮೇಲೆ ಹಾಡ್ತೀವಿ. ಇದು ತುಂಬ ಈಸಿ, ಒಂದ್ಸಲಿ ಕೇಳಿದ ತಕ್ಷಣ ನಮ್ಗೆ ಹತ್ರ ಆಗ್ಬಿಡುತ್ತೆ ಸಾಂಗು. ಸೊ ಐ ಥಿಂಕ್ ಅದು ನಿಮ್ಮದು, ಐ ಫೀಲ್ ವೆರಿ ಬಿಗ್ ಕ್ವಾಲಿಟಿ ನಿಮ್ಮದು. ಸೊ ಎಸ್ ಪ್ರಿಯಾಂಕಾ ಅವರೇ, ನಿಮ್ಮ ಬಗ್ಗೆ ಏನು ಹೇಳೋದು. ನಾವು ಅಫ್ಕೋರ್ಸ್ ವಿ ವರ್ಕ್ ಟುಗೆದರ್ ಈ ಸಿನಿಮಾ ಅಲ್ಲಿ, ಆ್ಯಂಡ್ ಇಟ್ಸ್ ಬಿನ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಸೊ ಎಸ್, ಹೋಪ್ಫುಲಿ ಆಲ್ ಆಫ್ ಯು, ನಿಮ್ಗೆಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಟೀಸರ್ ಮತ್ತು ಫಸ್ಟ್ ಸಾಂಗಿಗೆ ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಬಂದಿದೆ, ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀವಿ. ಅದೇ ರೀತಿ ಈ ಸಾಂಗ್ನು ಗೆಲ್ಲಿಸಿ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನೀವು ಅದೃಷ್ಟವಂತರಲ್ಲಿ ಒಬ್ರು, ಯಾಕಂದರೆ 3 ಮಹಾನಟಿಯರು ನಿಮಗೆ ಅಷ್ಟು ಪ್ರೀತಿಯಿಂದ ಬ್ಲೆಸ್ಸಿಂಗ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಹೇಗೆ ಅನ್ನಿಸ್ತಾ ಇದೆ? ಮಧ್ಯಕ್ಕೆ ಬನ್ನಿ ಪ್ರಿಯಾಂಕಾ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಫಸ್ಟ್ 3 ಜನ ಮಹಾನಟಿಯರು ಕೂತಿದ್ದಾರೆ. ಖುಷಿ ಆಗುತ್ತೆ ಮ್ಯಾಮ್, ಯಾಕಂದರೆ ಫಸ್ಟು ಯಾವುದೇ ಒಂದು ನಾವು ಎಕ್ಸ್ಪ್ರೆಷನ್ಸ್ ಆಗಲಿ ಏನೇ ಒಂದು ಬರಬೇಕು ಅಂದ್ರೂ ಫಸ್ಟ್ ನಾವು ನೋಡೋದೇ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತೀವಿ. ಅವ್ರು ಹೇಗೆ ಮಾಡಿದ್ದಾರೆ, ಯಾವುದೋ ಎಮೋಷನ್ಸ್ ಬರ್ತಾ ಇಲ್ಲ ಅಂದರೆ ಫಸ್ಟು ಶ್ರುತಿ ಮ್ಯಾಮ್ ನೋಡ್ತೀವಿ, ಸೊ ತಾರಾ ಮ್ಯಾಮ್ನ, ಹಾಗೆ ಸುಧಾ ಮ್ಯಾಮ್ನ ನೋಡ್ತೀವಿ. ಸೊ ಹೀಗೆ ಅವರೆಲ್ಲ ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಆ್ಯಂಡ್ ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಯಾವಾಗ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಒಂದು ಒಳ್ಳೆ ಮೆಲೋಡಿ ಸಾಂಗ್ನ ನಮಗೆ ಕೊಟ್ಟಿದ್ದಾರೆ ಇಮಾನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಾರ್ಜುನ್ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನೋಡಿದ ಸಾಂಗ್ ಈ ವಿಜುವಲ್ಸ್ ಜೊತೆ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ. ಸೊ ಮಂಗ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನಿಮ್ಮ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬೋದು. ರಾಬರ್ಟ್ ಸಿನಿಮಾದಲ್ಲಿ ಕಣ್ಣು ಹೊಡಿಯೋಕೆ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್. ಯಾವಾಗಲೂ ನನಗೆ ಖುಷಿ ಆಗಲಿ ಏನೇ ಆಗಲಿ ಆ ಸಾಂಗ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಲೈಕ್ ಈ ಥರ ನಿಮ್ಮ ವಾಯ್ಸ್ ಅಂದ್ರೇ ಅಷ್ಟು ಇಷ್ಟ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದಿರೋದಕ್ಕೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕಂದ್ರೆ, ಸುಧಾ ಮ್ಯಾಮ್ಗೂ ಫಸ್ಟು ಅಣ್ಣ ಅವರ ಸಿನಿಮಾ ಪ್ರೊಡಕ್ಷನಲ್ಲೇ ಸಿಕ್ಕಿದ್ದು, ಆ್ಯಂಡ್ ರಕ್ಷಿತಾ ಮ್ಯಾಮ್ಗೆ ಅಪ್ಪು ಸರ್ ಬ್ಯಾನರಲ್ಲಿ ಸಿಕ್ಕಿದ್ದು.
ನನಗೆ ತರುಣ್ ಸರ್ ಪ್ರೊಡಕ್ಷನಲ್ಲಿ ಸಿಕ್ಕಿರೋದ್ರಿಂದ ಲೈಕ್ ನನಗೂ ಒಂದು ಹೋಪ್ ಇದೆ, ಓಕೆ ಚೆನ್ನಾಗಿ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ರಾಣಾ ಸರ್, ಪುನೀತ್ ಸರ್ ಆ್ಯಂಡ್ ಅದ್ವೈತ್ ಸರ್. ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ರಾತ್ರಿಲೂ ಅಷ್ಟು ಚೆನ್ನಾಗಿ ಲೈಟ್ ಹಾಕಿ ನನಗೆ ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಅದ್ವೈತ್ ಸರ್, ಥ್ಯಾಂಕ್ ಯು ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ. ಇವಾಗ ನಾನೇನಾ ಅಂತ ಅನಿಸುತ್ತೆ ಸ್ಕ್ರೀನ್ ನೋಡಿದಾಗ. ಸೊ ತುಂಬ ಖುಷಿ ಆಗುತ್ತೆ. ನಮ್ಮ ಸಿನಿಮಾ ಮೇಲೆ, ನಮ್ಮ ಮೇಲೆ ಯಾವಾಗಲೂ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ, ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ತುಂಬ ಒಳ್ಳೇದಾಗಲಿ ನಿಮಗೆ ಪ್ರಿಯಾಂಕಾ. ಥ್ಯಾಂಕ್ ಯು. ಕಾಪಾಡೋದ್ಯಾವ್ರೆ ಬರೆಯುವಾಗ ತಲೆಯಲ್ಲಿ ಏನೆಲ್ಲ ಓಡ್ತಾ ಇತ್ತು, ಮುಂದೆ ಬನ್ನಿ ಒಂದು ಸ್ವಲ್ಪ. ಎಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ರಾಖಿ ಹಬ್ಬ, ಎಲ್ಲರಿಗೂ ಅದರ ಶುಭಾಶಯಗಳು ಕೂಡ ಕೋರ್ತಾ, ಈ ಆಲ್ಬಮ್ ಆಗೋಕ್ಕೆ ಒಂದು ಮುಖ್ಯ ಕಾರಣ ತರುಣ್ ಸರ್. ಸೊ ಸರ್, ಥ್ಯಾಂಕ್ ಯು. ಈ ಥರ ಒಂದು ಪ್ಯೂರೆಸ್ಟ್ ಆಲ್ಬಮ್ ಅಪರೂಪ ಸಿಗೋದು. ಯಾಕಂದರೆ ಕಮರ್ಷಿಯಲ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲ ಸಿನಿಮಾಲೂ ಅದೊಂದು ಎಲಿಮೆಂಟ್ ಆಗಿರುತ್ತೆ. ಸೊ ಈ ಥರ ಕಥೆಗಳು ಸಿಕ್ಕಾಗ ಮಾತ್ರ ಈ ಥರ ಕಾಪಾಡೋದು ಯಾವ್ರೆ ಯಾವಾಗ ಆ ಥರ ಸಾಂಗ್ಗಳನ್ನ ನಾವು ಬರೆಯೋಕ್ಕಾಗೋದು ಆ್ಯಂಡ್ ತುಂಬ ಡೆಪ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ಸರ್ ಥ್ಯಾಂಕ್ ಯು. ಆ್ಯಂಡ್ ಇಮಾನ್ ಸರ್ ಆ್ಯಂಡ್ ಮಂಗ್ಲಿ ಮ್ಯಾಮ್, ಥ್ಯಾಂಕ್ ಯು. ನೀವಿಬ್ಬರು ಜೀವ ಈ ಸಾಂಗಿಗೆ. ಆ್ಯಂಡ್ ಬೀಯಿಂಗ್ ಎ ಫ್ಯಾನ್ ಬಾಯ್ ಸರ್, ನಮ್ಮ ವೆನ್ ಐ ವಾಸ್ ಇನ್ ಕಾಲೇಜ್, ವಿತೌಟ್ ಯುವರ್ ಸಾಂಗ್ಸ್ ಐ ಥಿಂಕ್ ಕಾಲೇಜ್ ಡೇಸ್ ನೆವರ್ ಹ್ಯಾಪೆಂಡ್. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್. ಆ್ಯಂಡ್ ರಾಜು ಅಣ್ಣನ ಯಾವಾಗಲೂ ನಾನು ಆನ್ ಫೀಲ್ಡ್ ನೋಡಿದ್ದು ಜಾಸ್ತಿ. ಇವತ್ತು ಅಣ್ಣ ಥ್ಯಾಂಕ್ ಯು ಅಣ್ಣ. ಜೊತೆಗೆ ರಾಣಾ ಸರ್ ಆ್ಯಂಡ್ ಪ್ರಿಯಾಂಕಾ ಅವರು, ಯಾಕಂದರೆ ನೀವಿಬ್ಬರು ಇದಕ್ಕೆ ಸೋಲ್ ತುಂಬಿಲ್ಲ ಅಂದರೆ ಇಷ್ಟು ಹೆವಿ ಅನಿಸಲ್ಲ ಈ ಸಾಂಗು. ಸೊ ಈಗ ಆಲ್ರೆಡಿ ನಾನು ಕೆಲವು ವಿಜುವಲ್ಸ್ ನೋಡಿದ್ದೀನಿ. ಸೊ ತುಂಬ ಹೆವಿ ಅನಿಸುತ್ತೆ ಈ ಸಾಂಗ್ ಬರೋ ಸಿಚುವೇಶನ್ನು. ಸೊ ಎಲ್ಲ ಸೇರಿ ಕಾಪಾಡೋ ದೇವರೇ ಆಗಿದೆ. ಆ ದೇವರು ನಮ್ಮನ್ನು ಈ ಸಾಂಗ್ ಮುಖಾಂತರ ಈ ಸಿನಿಮಾನ ಕಾಪಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಏಳುಮಲೆ ಜೊತೆಗೆ ನಿಮ್ಮ ಜರ್ನಿ ಹೇಗಿತ್ತು, ಈ ಹಾಡಿನ ವಿಶೇಷತೆ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಏಳುಮಲೆ ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಸಿನಿಮಾ. ನನಗೆ ಫಸ್ಟ್ ಟೈಮ್ ಪುನೀತ್ ಸರ್ ಕತೆ ಹೇಳಿದಾಗಿಂದ ಇದು ನನ್ನ 17ನೇ ಸಿನಿಮಾ. ಬಟ್ ಕಂಟಿನ್ಯೂಸ್ ಆಗಿ ಈ ಥರದ ಯಾವುದೋ ಕತೆ ನಾನು ಕೇಳೇ ಇಲ್ವಲ್ಲ, ಭಾಳ ವಿಶೇಷವಾಗಿದೆಯಲ್ಲ ಇದು ಅಂತ ಅನಿಸ್ತಾ ಇತ್ತು. ಅದ್ರ ಜೊತೆಗೆ ಒಂದು ಮ್ಯಾಸಿವ್ ಸಪೋರ್ಟ್ ನಮಗೆ ತರುಣ್ ಸರು. ಫಸ್ಟ್ ಡೇಯಿಂದ ನಿನ್ನೆ ರಾತ್ರಿ ಶೂಟಿಂಗ್ ಮುಗಿಸಿದ್ವಿ, ಅಲ್ಲಿವರೆಗೂ ಒಂದು ದಿವಸನೂ ನನಗೆ ಹೇಳಿದ ಒಂದೇ ಮಾತು, ಅದು ಯಾವ ಕಾರಣಕ್ಕೂ ವಿಜುವಲ್ಸ್ ಕಾಂಪ್ರಮೈಸ್ ಆಗ್ಬೋದು, ಏನಾದ್ರು ಮಾಡಿ ಇಟ್ ನೀಡ್ಸ್ ಟು ಲುಕ್ ಫ್ಯಾಬ್ಯುಲಸ್ ಅಂತ. ಐ ಥಿಂಕ್ ತರುಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸಚ್ ಅ ಗ್ರೇಟ್ ಸಪೋರ್ಟ್. ಅಂದರೆ ಪ್ರತಿ ಸಲ ಏನೇ ಇಶ್ಯೂ ಆಗಲಿ, ಏನೋ ಸಮಸ್ಯೆ ಆಯ್ತು, ಇನ್ನೇ ಏನಾದರೂ ವಿ ವುಡ್ ಜಸ್ಟ್ ಗೋ ಬ್ಯಾಕ್ ಟು ಹಿಮ್. ಅವ್ರು ಮಾಡೋಣ ಬನ್ನಿ, ಇದನ್ನು ಮಾಡೋಣ, ಅದನ್ನು ಮಾಡಿ, ಹಿ ವುಡ್ ಆಲ್ವೇಸ್ ಕಮ್ ಅಪ್ ವಿತ್ ಅ ವಂಡರ್ಫುಲ್ ಸೊಲ್ಯೂಷನ್. ಒಂದು ತುಂಬ ಹಾರ್ಮೋನಿಯಸ್ ಆಗಿ ಆದಂಥ ಒಂದು ಸಿನಿಮಾ ಇದು. ಆ್ಯಂಡ್ ಡೆಫಿನೆಟ್ಲಿ ಪ್ರಿಯಾಂಕಾ ಆ್ಯಂಡ್ ರಾಣಾ ಫ್ಯಾಬ್ಯುಲಸ್ ಆರ್ಟಿಸ್ಟ್ ಆನ್ ಸ್ಕ್ರೀನ್, ಎಲ್ಲರೂ ನೋಡ್ತಾ ಇದ್ದೀರಾ. ಜೊತೆಗೆ ಪುನೀತ್ ಸರ್ ಬ್ಯೂಟಿಫುಲ್ಲಾಗಿ ಬರ್ಕೊಂಡಿದ್ದಾರೆ ಕಥೆನ, ಅಷ್ಟೇ ಅದ್ಭುತವಾಗಿ ಪ್ರತಿಯೊಬ್ಬರನ್ನು ನಿಭಾಯಿಸ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಇಡೀ ಪ್ರೊಡಕ್ಷನ್ ಟೀಮು, ಸೂರಜ್, ರಾಮಣ್ಣ, ನರಸಿಂಹಣ್ಣ, ಇಡೀ ಡೈರೆಕ್ಷನ್ ಟೀಮ್, ಗುರು ಅವರು ಎಲ್ಲರೂ ಭಾಳ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಅಂದರೆ ಈ ಸಿನಿಮಾಲಿ ಈ ಹಾಡಲ್ಲಿ ನಿಮ್ಗೆ ಏನೇನು ಎಮೋಷನ್ ಫೀಲ್ ಆಗುತ್ತೋ ಅಷ್ಟು ಎಮೋಷನ್ ನಮಗೆ ಬಹುಶಃ ಶೂಟಿಂಗ್ ಮಾಡುವಾಗಲೂ ಆಗ್ತಾಯಿತ್ತು. ಎವ್ರಿ ಸಿಂಗಲ್ ಡೇ ಇಟ್ ವಾಸ್ ಅ ವೆರಿ ಹೆವಿ ಅವರ್ಸ್ ಆಫ್ ಶೂಟಿಂಗ್. ಸೊ ಭಾಳ ಮನಸ್ಸಿಟ್ಟು ಮನಸಾರೆ ಮಾಡಿರುವಂಥ ಸಿನಿಮಾ. ಇದ್ರ ಜೊತೆಗೆ ವೆನ್ ವಿ ಹ್ಯಾವ್ ಪೀಪಲ್ ಲೈಕ್ ಇಮಾನ್ ಸರ್ doing such fabulous job, I think everybody else becomes really small in front of a personality like Iman sir. Thank you so much sir, thank you so much. And Nagarjun Sharma avaru, thank you Sudarani ma'am, Shruti ma'am, Tara ma'am, ellargu thank you so much for being there and blessing us. Thank you, that's all. ನನಗೆ ಗೊತ್ತು ಡಿಸ್ಟ್ರಿಬ್ಯೂಷನ್ ಟೀಸರ್ಗೂ ಮುಂಚೆನೇ ಪರ್ಚೇಸ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಅದಕ್ಕೆ ಒಂದು ರೀಸನ್ ಇದೆ ಸರ್. ನಾವು ಯಾವತ್ತೂ ಡಿಸ್ಟ್ರಿಬ್ಯೂಟ್ರುಗಳು ಸಿನಿಮಾನ ನೋಡೋದು ಸೆಕೆಂಡ್ರಿ, ಫಸ್ಟು ನಾವು ನೋಡೋದೇ ಟೀಮನ್ನು ನೋಡ್ತೀವಿ. ನಾವು ಇವತ್ತೆಲ್ಲ ಕ್ರೋರ್ ಟುಗೆದರ್ ಕೊಡ್ಬೋದು, ಮೂವಿ ಪರ್ಚೇಸ್ ಮಾಡ್ಬೋದು. ಈಗ ನಾವು ನಿಮ್ಮದು ಗುರು ಶಿಷ್ಯರು ನೋಡಿದಾಗಲೂ ನಾವು ಅವತ್ತು ನೋಡಿದ್ದೆ ನಿಮ್ಮ ಟೀಮ್ನ ನಾನು. ಯಾಕೆಂದರೆ ನನಗೆ ಇನ್ನೂ ನೆನಪಿದೆ, ಗುರು ಶಿಷ್ಯರು ಮೂವಿನ ನಾನು KR ನಗರದ ಹತ್ರ ನಾನೊಂದು ಟೆಂಪಲ್ಗೆ ಹೋಗ್ತಾಯಿದ್ದೆ. ಅವತ್ತು ನಿಮ್ದೊಂದು ಸಾಂಗ್ ರಿಲೀಸ್ ಆಗುತ್ತೆ, ಗುರು ಬ್ರಹ್ಮ ಗುರು ವಿಷ್ಣು ಅಂತ, ಡೈರೆಕ್ಟ್ರ್ ಇಲ್ಲ ಇದ್ದಾರೆ. ನನಗೆ ಆವಾಗ ಇವರು ನನ್ನ ಲೈಫಲ್ಲಿ ನೋಡಿಲ್ಲ, ನಿಮ್ಮ ಜೊತೆ ನಮಗೆ ಕಾಂಟ್ಯಾಕ್ಟ್ ಇಲ್ಲ.
ನಾವು ಯಾರ್ದೋ ಇನ್ನೊಂದು ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಸಿ ನಿಮ್ಮ ಆಫೀಸಿಗೆ ಬಂದು ಮೂವಿ ಪರ್ಚೇಸ್ ಮಾಡಿದ್ದು. ಆಮೇಲೆ ಆ ಮೂವಿ ಹೇಗಾಯಿತು ಅಂತ ಎಲ್ರಿಗೂ ಗೊತ್ತಿದೆ. ಅಲ್ಲಿಂದ ನೆಕ್ಸ್ಟು ಈ ಸಿನಿಮಾನ ನಾವು ತಗೋಬೇಕು ಅಂತ ಅಂದಾಗ ಮೊದಲನೇದಾಗಿ ನೀವು ನನಗೆ ಈ ಥರ ಸಿನಿಮಾ ಮಾಡಬೇಕು ಸರ್ ಅಂತ ನೀವು ನನ್ನ ಜೊತೆ ಮಾತಾಡ್ತೀರಿ. ಅಂದರೆ ನಾವು ತರುಣ್ ಸರ್ ರೆಗ್ಯುಲರ್ ಮಾತಾಡ್ತಾ ಇರ್ತೀವಿ. ಆವಾಗ ಇದಕ್ಕೆ ಹೀರೋಗಳು 4-5 ಜನ ಡಿಸ್ಕಸ್ ಎಲ್ಲ ಆದಾಗ ಕೊನೆಗೆ ಸರ್ನ ಫೈನಲ್ ಮಾಡ್ತೀರಿ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಡಿ ಇಮಾನ್ ಅವರು, ಸರ್ ನಿಮ್ಗೆ ಗೊತ್ತಿಲ್ಲ, ನಾನು 2019ನಲ್ಲಿ ದೇರ್ ಇಸ್ ಒನ್ ಮೂವಿ ವಿಶ್ವಾಸಂ, ಯುವರ್ ಮೂವಿ, ದೇರ್ ಇಸ್ ಒನ್ ಸಾಂಗ್, ವೆರಿ ಫೇಮಸ್ ಸಾಂಗ್ ಇಯರ್. ನಾನು ಅದಕ್ಕೆ ಫ್ಯಾನ್ ಆ ಮೂವಿಗೆ, ಆ ಸಾಂಗಿಗೆ. ಕಣ್ಣಾನೆ ಕಣ್ಣೆ ಸಾಂಗ್ ನಮ್ಮ ಥಿಯೇಟ್ರ್ ಇತ್ತು ಅದು ಅವಾಗ ಅದು ಮೆಗಾ ಬ್ಲಾಕ್ ಬಸ್ಟರ್ ಅದು. ಮತ್ತು ಟೀಮು ಇನ್ನು ನಮ್ಮ ಲಿರಿಕ್ ಎಲ್ಲ ನಮ್ಮ ನಾಗಾರ್ಜುನ ಶರ್ಮ ಅವರು, ನಮ್ಮ ಭೀಮಾ ಸಿನಿಮಾಗಂತೂ ಅವ್ರನ್ನ ನಾವು ಲೀಸ್ಗೆ ಹಾಕೊಂಡ್ಬಿಟ್ಟಿದ್ದು. ಭೀಮಾದಲ್ಲಿ ಎಲ್ಲ ಸಾಂಗು ನಮಗೆ ಹಿಟ್ ಮಾಡಿಕೊಟ್ಟು ಆಮೇಲೆ ಇವತ್ತಿಗೆ ನಮ್ಮದು ಭೀಮಾ ಸಿನಿಮಾ ರಿಲೀಸ್ ಆಗಿ ಎಕ್ಸಾಕ್ಟಾಗಿ 1 ಇಯರ್ ಸರ್ ಇವತ್ತಿಗೆ. ನೋಡಿ ಎಂಥ ಕೋಇನ್ಸಿಡೆನ್ಸ್, ಇವತ್ತು ಸೇಮ್ ಡೇ ನಾವು ಇವತ್ತು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀವಿ. ಹಾಗೆ ಈ ಸಿನಿಮಾನ ಬಿಫೋರ್ ನಮಗೆ ನಾವು ತರುಣ್ ಸರ್ ಒಂದ್ಸಲಿ ಮಾತಾಡ್ತಾ ಇರ್ತೀವಿ. ಅವಾಗ ನಾನಾಗೆ ಕೇಳಿದ್ದು ಸಾಂಗ್ ಯಾವುದನ್ನ ಡಿಸ್ಟ್ರಿಬ್ಯೂಷನ್ ಏನು ಅಂದ್ಕೊಂಡಿದ್ದೀರಿ, ಅವ್ರೇನು ಮಾತಾಡಲ್ಲ, ಬಟ್ ಅವ್ರ ಮನಸ್ಸಲ್ಲಿ ನಮಗೆ ಕೊಡಬೇಕು ಅನ್ನೋದಿತ್ತು ಅಂತ ನನಗೆ ಗೊತ್ತದು. ಆಮೇಲೆ ಸರಿ ಸರ್ ಅಂತಂದೆ, ಸರ್ ಇದು ಏನಾರಾಗಲಿ ನೀವು ರೇಟು ಸಪ್ರೇಟ್ ಆಗಿರಲಿ, ಯಾಕೆಂದರೆ ಸ್ನೇಹಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಮಾಡೋಕ್ಕೆ ದುಡ್ಡು ಬೇಕು. ಈಗ ಯಾರಾಗ ಸ್ನೇಹ 2-5 ಯಾರು ಫ್ರೀ ಬಂದು ಮಾಡಲ್ಲ, ಹಂಗಂದ್ಬಿಟ್ಟು ಒಂದು ಕನ್ಸಿಡರೇಷನ್ ಇರ್ತದೆ. ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಓಕೆ ಆದಮೇಲೆ ನನಗೆ ಅವತ್ತೇ ಟೀಸರ್ ತೋರಿಸ್ತಾರೆ ಅವರು. ಟೀಸರ್ ಅಂತ ಅವತ್ತೇ ನಾನು ಅವತ್ತೇ ಹೇಳಿರ್ತೀನಿ, ಸರ್ ಇದು ಮೆಗಾ ಹಿಟ್ ಆಗುತ್ತೆ ಟೀಸರ್ ಅಂತ ಅಂದ್ಬಿಟ್ಟು. ಅದೇ ರೀತಿ ಸಿನಿಮಾ ಮೇಲೆ ನಿಮ್ಮೆಲ್ಲರಿಗೂ ಯಾವ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇದೆಯೋ ಅಷ್ಟೇ ಎಕ್ಸ್ಪೆಕ್ಟೇಷನು ನಾಟ್ ಇವನ್ ಡಿಸ್ಟ್ರಿಬ್ಯೂಟರ್ ಆಗಲ್ಲ, ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ನಾನು ಇಟ್ಕೊಂಡಿದ್ದೀನಿ. ಸಿನಿಮಾನ ಆದಷ್ಟು ಬೇಗ ತೆರೆಗೆ ತರ್ತೀವಿ. ಒಂದು ಡೇಟನ್ನು ನಾವು ಫೈನಲ್ ಮಾಡ್ಕೊಂಡಿದ್ದೀವಿ ನಾವು ತರುಣ್ ಸರ್ ಆಲ್ರೆಡಿ. ಅದನ್ನು ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ಇಂಥ ಒಂದು ಹೊಸ ಟೀಮ್ನ ಕಟ್ಕೊಂಡು ಈ ರೀತಿ ತುಂಬ ಕ್ವಾಲಿಟಿ ವೈಸಲ್ಲಿ ಈಗ ನಾವೆಲ್ಲ ಮಾಡ್ತೀವಿ. ಈಗ ಇನ್ ಕೇಸ್ ನನ್ನ ಹತ್ರನೂ ಕೆಲವೊಬ್ಬರು ಕತೆ ಹೇಳಕ್ಕೆ ಬರ್ತಿರ್ತಾರೆ ಹೊಸ ನಿರ್ದೇಶಕರು. ಅವರು ಪಾಪ ತುಂಬ ಸಲ ಮಾತಾಡ್ತಾರೆ, ಸರ್ ನಾವೆಲ್ಲೇ ಹೋದ್ರು ಇದೇ ಬಜೆಟಲ್ಲಿ ಸಿನಿಮಾ ಮಾಡಬೇಕು, ಇಷ್ಟೇ ಮಾಡಬೇಕು, ಇವತ್ತು TV ರೇಟ್ಸ್ ಇಲ್ಲ, ಸ್ಯಾಟಲೈಟ್ ರೇಟ್ಸ್ ಇಲ್ಲ, ಹಿಂದಿ ಸೇಲ್ ಆಗಲ್ಲ, ಈ ರೀತಿ ಎಲ್ಲ ಮಾತಾಡ್ತಾರೆ ಸರ್ ಅಂತ ಅಂದಾಗ. ಆದರೆ ತರುಣ್ ಸರ್ ನನಗೆ ಗೊತ್ತಿದೆ, ನಾನು ಅವ್ರನ್ನ ಹೊಗಳಕ್ಕೆ ಹೇಳ್ತಾ ಇಲ್ಲ. ಸಿನಿಮಾದ ಕ್ವಾಲಿಟಿ ರಿಲೀಸ್ ಆದಮೇಲೆ ನೀವು ಅವತ್ತು ಹೇಳಿ, ಸಿನಿಮಾ ಕ್ವಾಲಿಟಿಗೆ ನಾಟ್ ಇವನ್ನೇ ಒಂದು ಕಡೆನೂ 0.1% ಕೂಡ ಕಡಿಮೆ ಮಾಡ್ದೇ ಕ್ವಾಲಿಟಿ ವೈಸ್ ಕ್ವಾಲಿಟಿ ಅಂದರೆ ಈಕ್ವಲ್ಸ್ ಟು ತರುಣ್ ಸರ್ ಅನ್ನೋ ರೀತಿ ಸಿನಿಮಾ ಇದೆ. ಆ ಎಕ್ಸ್ಪೆಕ್ಟೇಷನ್ನ ನೀವು ರೀಚ್ ಆಗೇ ಆಗ್ತೀರಿ ಅಂತ ನಂಬಿಕೆ ನನಗಿದೆ. ಆದಷ್ಟು ಬೇಗ ಬರ್ತೀವಿ. ಇನ್ನು ಹೀರೋ ಬಗ್ಗೆ ನಾವು ಹೇಳಂಗೆ ಇಲ್ಲ. ನನಗೆ ಪ್ರೇಮ್ ಸರ್ ತುಂಬ ಪರಿಚಯ ಇರೋದ್ರಿಂದ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಮತ್ತು ಹೀರೋಯಿನ್ನು ಕೂಡ ಅಷ್ಟೇ, ಮನೆ ಮಾತಾಗಿದ್ದಾರೆ ಅವರೆಲ್ಲ ಶೋ ಮಹಾನಟಿಲಿ. ಇನ್ನು ಮಂಗಳೇ ಮ್ಯಾಮ್ ಬಗ್ಗೆ ಅವ್ರ ವಾಯ್ಸ್ಗೆ ಒಂದು ಸಪ್ರೇಟು ಇದಿದೆ. ಆಮೇಲೆ ಇವತ್ತು ನಿಮಗೆ ಈ ಸಾಂಗ್ಗೆ ಎಂತೆಂಥ ದೊಡ್ಡ ಲೆಜೆಂಡ್ಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಈ ಚಿತ್ರಕ್ಕೆ ಆದಷ್ಟು ಬೇಗ ಬರ್ತೀವಿ. ದೊಡ್ಡ ಮಟ್ಟದ ಸಪೋರ್ಟ್ ಕೊಡಿ. ಈ ಸಪೋರ್ಟ್ ಈ ಸಿನಿಮಾಗೆ ಸಿಕ್ಕಿದ್ರೆ ಮತ್ತಷ್ಟು ಚಿತ್ರಗಳು ಸೇಮ್ ಇದೇ ರೀತಿ ಬರ್ತವೆ. ಅಷ್ಟು ಚಿತ್ರಗಳನ್ನ ಬೇಕಾದ್ರೆ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಜಡೇಶ್ ಸರ್, ಕಾಪಾಡೋದು ಯಾವ್ರೆ ಎಷ್ಟು ಇಷ್ಟ ಆಯ್ತು ನನಗೆ. ಎಲ್ರಿಗೂ ನಮಸ್ಕಾರ. ರಾಜಣ್ಣ ನಮಸ್ಕಾರ. ಫಸ್ಟ್ ಇಮಾನ್ ಸರ್ ಪಾಂಡೆ ನಾಯ್ಡು ಅಂತ ಕನ್ನಡದಲ್ಲಿ ರಿಮೇಕ್ ಮಾಡಿದ್ವಿ, ಸೇಮ್ ಸಾಂಗ್ಸ್. ಅದಕ್ಕೆ ನಾನು ಡೈಲಾಗ್ ರೈಟರ್ ಆ್ಯಕ್ಚುಲಿ. ಸೊ ಅವಾಗಿಂದ ನನಗೆ ಕಾಂಪೋಸಿಷನ್, ಆ ಸೌಂಡಿಂಗೇ ತುಂಬ ಇಷ್ಟ. ಆಮೇಲೆ ಅಪ್ಪು ಸಾರ್ದು ಚಕ್ರವ್ಯೂಹ ಅದೆಲ್ಲ ನನಗೆ ಕನ್ನಡದ್ದು ಒಂದು ಹೊಸ ಕೋಟಿಗೊಬ್ಬ ಆಗಿರ್ಬೋದು, ತುಂಬ ಚೆನ್ನಾಗಿ. ಸೊ ಅವಾಗಿಂದ ನಿಮ್ಮ ಅಭಿಮಾನಿ. ತರುಣ್ ಸರ್ ನನಗೆ ಫಸ್ಟಿಗೆ ಸ್ವಲ್ಪ ಚರ್ಚೆ ಆದಾಗ ಇಮಾನ್ ಹೋಗೋಣ ಅಂತಂದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಈ ಸಿನಿಮಾಗೆ ಅವರು ತುಂಬ ಸೂಕ್ತವಾಗಿತ್ತು. ಸೊ ಆವಾಗಲೇ ನಾನು ತರುಣ್ ಸರ್ ಅವ್ರ ಆಯ್ಕೆನೇ ಮೊದಲಿಂದ ನನಗೆ ಒಂಥರ ಸ್ಪೆಷಲ್. ಸೊ ಮ್ಯೂಸಿಕ್ ಡೈರೆಕ್ಟರ್ ಆಯ್ಕೆಯಲ್ಲೂ ತರುಣ್ ಸರ್ ಖುಷಿ ಆಯಿತು. ಸೊ ತುಂಬ ಚೆನ್ನಾಗಿ ಬಂದಿದೆ ಸರ್ ತರುಣ್ ಸರ್. ನಾನು ಈ ಸಿನಿಮಾ ಅಂದರೆ ವಿಜುವಲ್ ನಾನು ನೋಡಿದ್ದೀನಿ ಆಲ್ರೆಡಿ. ನೋಡುವಾಗಾದರೆ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ನಮಗೆ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ. ನಿಮಗೂ ಸಹ ಅಂದರೆ ಸಿನಿಮಾ ನೋಡುವಾಗಾದರೆ ಆ ಸಂದರ್ಭನೇ ಹಾಗೆ ಮೂಡಿ ಬಂದಿದೆ. ಪುನೀತ್ ಅವರು ತುಂಬ ಆ ಎಂಡಿಗೆ ತಗೊಂಡು ಹೋಗ್ತಾರೆ ಸಿನಿಮಾ. ಎಲ್ಲರ ಕಣ್ಣಂಚಲ್ಲಿ ನೀರು ಬಂದೇ ಬರುತ್ತೆ. ಸೊ ಪುನೀತ್ ತುಂಬ ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಕಾರಣ ಹೀರೋ ತುಂಬ ಎಫರ್ಟ್ ಹಾಕಿದ್ದಾರೆ. ಹೀರೋ ಪ್ರತಿ ಹಂತದಲ್ಲೂ ಅವರು ಎಫರ್ಟ್ ಕಾಣುತ್ತೆ. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ. ಮಂಗ್ಲಿ ಮೇಡಮ್ ಚೆನ್ನಾಗಿ ಹಾಡಿದ್ದೀರ.
ಥ್ಯಾಂಕ್ ಯು ಮೇಡಮ್. ಇಷ್ಟೇ ಸರಿ, ಎಲ್ಲ ನಮ್ಮ ಟೀಮೇ ನಮ್ಮದೇ ಪ್ರತಿ ಹಂತದಿಂದ. ನಾನು ಹೇಳ್ತೀನಿ ಇಲ್ಲಿ ಬಂದು ಮತ್ತೆ ಅದೇನೇ ಏನು ಮಾತಾಡ್ಬೇಕಂತ. ಶಂಕರ ಮಠದಿಂದ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಕೊಂಡು ಬಂದಿದ್ದೀರಾ, ಅಲ್ಲಿಂದ ರ್ಯಾಂಬೋದಿಂದ ಇಲ್ಲಿವರೆಗೂ. ಸೊ ಹಾಗೆ ಕಂಟಿನ್ಯೂ ಆಗಲಿ. ಇಂಡಸ್ಟ್ರಿಗೆ ಒಂದು ಹೊಸಬ್ರು ಸಿನಿಮಾ ಗೆಲ್ಲಬೇಕು. ಒಂದು ಆಲ್ರೆಡಿ ಹಿಂದಿನ ಸಿನಿಮಾ ಒಂದು ಸ್ಟಾರ್ಟ್ ಆಗಿದೆ, ಒಂದು ಯಾವುದೇ ಇಲ್ಲದ ಒಂದು ಕಂಟೆಂಟ್ ಸಿನಿಮಾ ಗೆಲ್ಲಬೇಕು ಅನ್ನೋದಕ್ಕೆ ಜನನೂ ಒಪ್ಕೊಂಡಿದ್ದಾರೆ. ಸೊ ಈ ಸಿನಿಮಾ ಅದರ ಆ ಸಾಲಲ್ಲಿ ಒಂದು ಕಂಟೆಂಟಲ್ಲಿ ಬಂದಿದೆ, ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬೈಕ್ ತೆಗ್ಸಿದ್ರು ಗಾಗಲ್ಲ, ನೀನು ಹೀರೋ ಅಲ್ಲ, ನಿನ್ನ ಮಗನ ಹೀರೋ ಅಪ್ಪದಿ ಸುಮ್ಮನೆ ಇರ ಅಂತ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ತರುಣ್ ತಮ್ಮ, ಅವನು ಏನೇ ಕೆಲಸ ಮಾಡಿದ್ರು ಭಾಳ ಪರ್ಫೆಕ್ಟ್ ಮಾಡ್ತೆ ಅಂತ ನಮ್ಗೆ ಭಾಳ ಮೊದಲಿಂದನೂ ಗೊತ್ತಿದೆ. ಶ್ರುತಿ ಅಕ್ಕಗೆ ನಮಗೆ ಸಣ್ಣವರಾಗಿಂದ ನಿಂದು ಗೊತ್ತಿದೆ. ಅಷ್ಟೇ ವಿಶ್ವಾಸ. ತರುಣ್ ಅಂದರೆ ಇನ್ನೊಂದು ಹೆಸರು ವಿಶ್ವಾಸ. ಅಷ್ಟು ವಿಶ್ವಾಸ ನಿನ್ನ ಮೇಲೆ ಮಾಡ್ಬೋದು, ಅಷ್ಟು ಅದ್ಭುತವಾಗಿ ಮಾಡ್ತದೆ. ಮತ್ತು ತ್ರಿಮೂರ್ತಿಗಳನ್ನ ಕರೆಸ್ತಂದ್ರೆ ತ್ರಿದೇವಿಗಳನ್ನೇ ಕರೆಸಿಬಿಟ್ಟಿದೆ. ಇದಕ್ಕೆ ಮೂವರು ಬಂದಮೇಲೆ ಮುಗಿದೇ ಹೋಯ್ತೀನಿ, ಏನು ಮಾತಾಡಂಗೆ. ಭಾಳ ಅದ್ಭುತವಾದಂಥ ಫಿಲಿಮ್ ಇದು. ಯಾಕಂದರೆ ಮುಂಚೆನೇ ಸ್ವಲ್ಪ ಒಂದು ಸ್ಟೋರಿ ಹೇಳಿದ್ದೇನೆ, ಭಾಳ ಅದ್ಭುತವಾಗಿದೆ. ಅದರಲ್ಲಿ ಆತನ ಫಿಲಿಮ್ ಅಂದರೆ ಅವನ ಜೀವನ ಅಂದ್ರೆ ಫಿಲಿಮ್. ಆ ಫಿಲಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ತಾನೆ. ಆ ಫಿಲಿಮ್ ಮುಗಿಯತಾನ ಬೇರೆ ಬಗ್ಗೆ ಲಕ್ಷಣ ಇರಂಗಿಲ್ಲ. ಅಣ್ಣ ಅಂತಂತಾನೆ, ಇಲ್ಲ ಅಣ್ಣ ಆ ಫಿಲಿಮ್ನಾಗ ಇದ್ದೀನಿ ಆಯ್ತಂತ. ಅಷ್ಟು ಅದ್ಭುತವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ. ಒಂದು ಚಿಕ್ಕ ಕನ್ಫ್ಯೂಸ್ ಆಗಿದೆ ಪ್ರೊಡ್ಯೂಸರ್ ನಮ್ದಿದ್ರಾಗ ಏನು ಪಾತ್ರ ಇಲ್ಲಾಗ. ಯಾವುದೇ ಫಿಲಿಮ್ ಮಾಡಲಿ ತರುಣ್ ತಮ್ಮ ನನ್ನ ಹೆಸರು ಹಾಕ್ತಾನೆ. ಏನೋ ನನಗೆ ಅಷ್ಟೊಂದು ದೊಡ್ಡ ಅಣ್ಣನ ಸ್ಥಾನ ಕೊಟ್ಟಕ್ಕೆ ನಾನು ನಿನಗೆ ಕೃತಜ್ಞತೆ ಸಲ್ಲಿಸ್ತಾನೆ. ಎಲ್ಲರ ಆರೈಕೆ ಅಂತ ಮುಂದೆ ನೀನು ಯಾವುದೇ ಒಳ್ಳೆ ಬಜೆಟ್ ಮಾಡಿದಾಗ ನಿನ್ನ ಜೊತೆಗೆ ನಾನು ಸೇರ್ತೀನಿ. ಅದ್ರಾಗಿನ್ನ ಎಲ್ಲರೂ ಅಂದ್ರೆ ಅವ್ರ ಬಾಯಂಗೆ ಆಗ್ಲಂತ ಹಾರೈಸ್ತೇನೆ. ಯಾಕಂದರೆ ಭಾಳ ಅದ್ಭುತವಾಗಿ ನೀನು ಮಾಡಿದೆ. ಮತ್ತು ಪುನೀತ್ ಅವರು ಭಾಳ ಒಳ್ಳೆ ರೀತಿಯಿಂದ ಈ ಫಿಲ್ಮ್ನ ತಯಾರು, ಯಾಕೆ ಈ ತಂಡದ ನೀವೇ ಕ್ಯಾಪ್ಟನ್, ಭಾಳ ಅದ್ಭುತವಾಗಿ ಮಾಡಿರಿ. ತಮ್ಮನ ಬಗ್ಗೆ ಅಂತೂ ಏನು ಹೇಳೋಕ್ಕಾಗಿಲ್ಲ. ಭಾಳ ಅಂದರೆ ಭಾಳ ಅವರು ಒಬ್ಬ ಸೂಪರ್ ಸ್ಟಾರ್ ತಮ್ಮ ಇರ್ಬೋದು, ಒಬ್ಬ ಸೂಪರ್ ಸ್ಟಾರ್ ಡೈರೆಕ್ಟರ್ ಪ್ರೊಡ್ಯೂಸರ್ನ ಅಳಿಯ ಇರ್ಬೋದು. ಬಟ್ ಈ ಫಿಲಿಮ್ನಲ್ಲಿ ಒಬ್ಬ ಎಳೆ ಮಗು ಥರ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾವ ಥರ ಹೇಳೋ ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ನಿನಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಭಾಳ ಅದ್ಭುತವಾಗಿ ಮಾಡಿದೆ. ಮತ್ತು ಪ್ರಿಯಾಂಕ್ ಅವ್ರಿಗಂತೂ ಒಂದು ಒಳ್ಳೆ ಫೇಸ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಿದೆ. ಸಾಕಷ್ಟು ಆಪ್ಷನ್ಸ್ಗಳಿದ್ದು, ಬಟ್ಟು ಏನೋ ನಿನ್ನ ಹತ್ರ ಏನೋ ನೋಡಿ ಇಲ್ಲಣ್ಣ ನೋಡು ಭಾಳ ಚೆನ್ನಾಗಿದೆ ಮಾಡ್ತಾ ಅಂತೇಳಿ ಒಂದು ನಂಬಿಕೆಯಿಂದ ಒಂದು ಒಳ್ಳೆ ಕನ್ನಡ ಇಂಡಸ್ಟ್ರಿಗೆ ನೀವು ಪರಿಚಯ ಮಾಡಿಕೊಟ್ಟಿದೆ. ಮತ್ತು ಭಾಳ ಅಷ್ಟೇ ಅದ್ಭುತವಾಗಿ ಚೆನ್ನಾಗೂ ಮಾಡಿದೆಮ್ಮ ನೀನು. ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ಮಂಗ್ಲಿ ಮೇಡಮ್ ಅಂದರೆ ನಮ್ಮ ಕಡೆ ಒಂದು ಹೀರೋ ಇದ್ದಂಗೆ, ಹೀರೋಕ್ಕಿಂತ ಏನು ಕಮ್ಮಿ ಇಲ್ಲ. ಅಷ್ಟೊಂದು ನಮ್ಮ ಭಾಗದಾಗಂತೂ ಭಾಳ ಅಂದ್ರೆ ಭಾಳ ನಮ್ಮದು ಕಲ್ಯಾಣ ಕರ್ನಾಟಕ ಭಾಗಮ್ಮ, ಹೈದ್ರಾಬಾದಿಗೆ ಕೊಂಚಂ దగ్గర ఉంటాం మనము. చాలా ಇಷ್ಟಪಡ್ತಾರೆ మీకు మా దగ్గర, ಅಷ್ಟೇ ಇಷ್ಟಪಡ್ತಾರೆ. ಇಷ್ಟೊತ್ತನ ಮ್ಯೂಸಿಕ್ ಡೈರೆಕ್ಟರ್ ಪಕ್ಕದಲ್ಲೇ ಕುಂದಿರಿಸ್ಬಿಟ್ಟಿದ್ದೆ, ಒಳಗೆ ಮನಸ್ಸಿನಾಗೆ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಮ್ಮನ್ನವ್ರು ಅಷ್ಟು ಅದ್ಭುತವಾಗಿ ಅಂಥವ್ರನ್ನ ಕನ್ನಡಕ್ಕೆ ತಂದು ಭಾಳ ಅದ್ಭುತವಾಗಿ ಕೆಲಸ ಮಾಡಿತ್ತಮ್ಮ. ದೇವರು ಒಳ್ಳೇದು ಮಾಡಲಿ. ಭಾಳ ಅದ್ಭುತವಂತ ಫಿಲಿಮು ಇದು. ನೋಡ್ರಿ ಫಿಲಿಮು ಹೋಗತ್ನಾಗ ಎಲ್ಲರೂ ತರುಣ್ ತಮ್ಮ ಮತ್ತು ಪುನೀತ್ ಅವರು ಒಂದು ಒಳ್ಳೆ ಫಿಲಿಮ್ ಮಾಡಿದ್ರಂತ ಹೋಗ್ತಾರೆ. ವಾಪಸ್ ಬರೋಂಥ ಸಂದರ್ಭದಲ್ಲಿ ಭಾಳ ಮನಸ್ಸಿಗೆ ಅವ್ರಿಗೆ ತ್ರಾಸವಾಗಿರ್ತದೆ. ಭಾಳ ಎಂಥ ಅದ್ಭುತವಾದಂಥ ಪಿಕ್ಚರ್ ನೋಡಿದ್ವಪ್ಪ, ಒಂದು ಫಿಲಿಮ್ ಅಂತಲ್ಲ, ಒಂದು ಭಾಳ ಅದ್ಭುತವಾದಂಥ ಫಿಲಿಮ್ ನೋಡಿದ್ವಿ ಅಂತ ಭಾಳ ಖುಷಿಯಾಗಿ ಬರ್ತಾರೆ. ಮತ್ತು ಈ ಸಾಂಗ್ ನೋಡ್ತಿದ್ರೆ ಕೇಳ್ತಿದ್ರೆ ಇದು ಒಂದೇ ಸರಿಗೆ ಯಾರಿಗೂ ಇಷ್ಟ ಆಗಲ್ಲ ತಮ್ಮ. ಕೇಳ್ತಾ 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 ಭಾಳ ಇಷ್ಟ ಆಗ್ತದೆ. ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ. ನೋಡ್ರಿ ಬರ್ತಾ ಈ ಸಾಂಗ್ಸ್ ಇಷ್ಟೊಂದು ಪಾಪ್ಯುಲರ್ ಆಗ್ತಂದ್ರೆ ಭಾಳ ಅದ್ಭುತವಾದಂಥ ಸಾಂಗ್. ಬರೆದವರು ನಮ್ಮ ಯಾವತ್ತೂ ಫೇವ್ರೇಟ್ ನಾನು ಹೆಂಗಾರ ಮಾಡಿ ಔಟ್ ಮಾಡ್ಬೇಕಂತಾನೆ ನಾನು ಅವ್ನ ಒಬ್ಬನ ಬಾಲಿಗೆ ಚೆನ್ನಾಗಿ ಆಡೋದು, ನಾಗಾರ್ಜುನ್ ಶರ್ಮಾ ಬಾಲಿಗೆ. ನಾವಿಬ್ಬರು ಕ್ರಿಕೆಟ್ಸ್ ಭಾಳ ಆಡ್ತಿರ್ತಿದ್ದೆ ಎಲ್ಲರೂ. ಬಟ್ ಅಲ್ಲೇ ಔಟ್ ಮಾಡಿದೆ ಇಲ್ಲಿ ಗೊತ್ತಿಲ್ಲ, ಬಟ್ ಇಲ್ಲಿ ಸಾಂಗ್ ಬರೆದು ನಾನು ಕ್ಲೀನ್ ಬೋಲ್ಡೇ ಮಾಡಿದೆ. ಭಾಳ ಚೆನ್ನಾಗಿ ಬರ್ತಿತ್ತಮ್ಮ. ದೇವ್ರು ಒಳ್ಳೆ ಮಾಡಲಿ. ಈ ತಂಡ ಭಾಳ ಯಶಸ್ವಿ ಆಗಲಿ. ಯಾವತ್ತೂ ಕನ್ನಡ ಇಂಡಸ್ಟ್ರಿ ಭಾಳ ಮೇಲೆ ಇದೆ, ಭಾಳ ಬೆಳೆದಿದೆ ಕನ್ನಡ ಇಂಡಸ್ಟ್ರಿ. ಸ್ವಲ್ಪ ಏನೋ ನಡುವು ಹಂಗೆ ಹಿಂಗಾಗಿತ್ತು, ಮತ್ತೆ ಅದೇ ಟ್ರ್ಯಾಕಿಗೆ ಇವತ್ತು ಬಂದಿದೆ. ಕನ್ನಡ ಇಂಡಸ್ಟ್ರಿ ಯಾವತ್ತೂ ಮೇಲೆ ಇತ್ತು, ಮೇಲೆ ಇದ್ದೇ ಇರುತ್ತೆ. ಒಳ್ಳೆ ಫಿಲಿಮ್ ಮಾಡಿದಾಗ
ಒಳ್ಳೆ ಆ್ಯಕ್ಟಿಂಗ್ ಮಾಡಿದಾಗ ಒಳ್ಳೆ ಥರ ಮಾಡಿದಾಗ ಜನರು ಬಂದು ನೋಡ್ತಾರೆ ಅಂತ ಒಂದು ಒಳ್ಳೆ ಲೈನಿಗೆ ಇದನ್ನು ಫಿಲಿಮ್ ಸೇರುತ್ತೆ ಅಂತ. ಯಾಕಂದರೆ ಹೆಸರೇ ಆ ಥರ, ಆ ದೇವ್ರ ಹೆಸರು ಮೇಲೆ ಇಟ್ಟ ಮೇಲೆ ಆ ದೇವರು ಏಳುಮಲೆ ಮಹದೇಶ್ವರ ಕಾಪಾಡೋದಂತ ಸಂಪೂರ್ಣ ವಿಶ್ವಾಸ ಇದೆ. ಈ ತಂಡಕ್ಕೆ ಒಳ್ಳೇದಾಗಲಿ, ಒಳ್ಳೆ ಯಶಸ್ವಿ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. Karnataka for being so kind to me for the past two films. In fact, my first two films was with my producer Rocklane Venkatesh sir, of course with director K.S. Ravikumar sir, and the next one with Pavan Padayar. The initial two films were like it had a lot of pleasant memories working with Sudeep sir and working with the late Puneet sir. And now Tarun sir, thank you so much for roping me in for Yelmala. And Tarun is such a sweetheart, and in fact the very first time I met him, and he's the one who introduced me to Mr. Puneet sir, and I heard his story. The story was fabulous, so intense. In fact the total story, it's a love journey, and the characters sketched in the film in the form of Rana and Priyanka doing their pivotal roles. I was like totally taken back because I'm just working on the background score of the film, and watching these two main leads' performances were like outstanding. I'm really enjoying the process of it. And the first question after watching the film, it was who's the DOP? And Advaita, you have done amazingly well, because usually on the technical aspect, while watching the double positive or just watching the rough copy, the cinematographers tend to say post DI, post grading, things will get better, sir. That's the usual. Ready.